ಸರ್ವಜ್ಞ ಹೇಳ್ತಾನಲ್ಲ, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆ ಎರಿತ ಸತಿ ಜೊತೆಗಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಅದನ್ನು ಅಕ್ಷರಶಃ ನೋಡ್ತಾನೆ ನಮ್ಮ ಹೀರೋ. ದೂರ ನಿಂತ್ಕೊಂಡು ಲವ್ ಮಾಡಿದ್ಯಾ, ತುಂಬ ಹತ್ರ ಬಂದೇ ಇಲ್ಲ ನೀನು, ಬಟ್ ಇದರಲ್ಲಿ ನಾನು ಮಾಡಿಸ್ತೀನಿ, ಬಟ್ ದಟ್ ಈಸ್ ಅಗೇನ್ ಓನ್ಲಿ ಫಾರ್ ಸಿನಿಮಾ. ದಟ್ ಈಸ್ ಆ ಸಿನಿಮಾಗೆ ಅದು ಬೇಕು. ಅವಾಗ ಬರೀ ಕಣ್ಣು ಸಲಿಗೆ ಮಾತ್ರ ಇತ್ತು, ಈಗ ಸ್ವಲ್ಪ ಈ ಸಲಿಗೆ ಈ ಸಿನಿಮಾದಲ್ಲಿ ಬೇಕಪ್ಪ ಅಂತ. ಟಕೀಲಾ ಅಂತ ಟೈಟಲ್ ಬಂದ ತಕ್ಷಣ ಅತಿ ಹೆಚ್ಚು ಹೊಡೆದ್ರೆ ತಲೆ ತಿರುಗುತ್ತೆ, ಇಲ್ಲ ತಲೆ ಕೆಟ್ಟು ಮಾತಾಡ್ತೀವಿ. ಟಕೀಲಾ ಸಿನಿಮಾನಲ್ಲಿ ಏನಂದ್ರೆ ಮನ್ಸಿಗೆ ನಾಟ. ಇವಾಗಿನ ಕಾಲದಲ್ಲಿ ಆ ಟ್ರೂ ಲವ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ. ಅಂದ್ರೆ ಇವಾಗ ನಾವು ನೋಡ್ತಾ ಇದ್ರೆ ಒಂದ್ ವರ್ಷ ಲವ್ ಮಾಡಿರ್ತಾರೆ, ಆಲ್ರೆಡಿ 6 ತಿಂಗಳಿಗೆ ಡಿವೋರ್ಸ್ ಆಗ್ಬಿಟ್ಟಿರುತ್ತೆ. ಕುಡಿಯೋರು ಹೇಳೋ ಕಾರಣಗಳಿಗಿಂತ ಒಳ್ಳೆ ಕಾರಣ ಯಾವನಿಗೂ ಹೇಳಕ್ ಬರಲ್ಲ. ಅಂದ್ರೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಕಾನ್ಸೆಪ್ಟ್ ಬಂದಿರೋದೇ ಇದು. ಯಾವುದೋ ಒಂದು ಹುಡುಗಿ ನೋಡ್ತಾಳೆ, ಡೇಟ್ ಮಾಡೋಣ ಒಂದ್ 3 ತಿಂಗಳು, ಇನ್ನೊಂದ್ 3 ತಿಂಗಳು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋಣ, ಇದು ವರ್ಕೌಟ್ ಆದ್ರೆ ಆಮೇಲೆ ಮದ್ವೆ ನೋಡೋಣ ಅನ್ನೋ ಒಂದು ಲೆವೆಲ್ಗೆ ಹೊರಟೋಗ್ಬಿಟ್ಟಿದೆ. ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರುತ್ತೆ, ಹಗಲು ಇರುತ್ತೆ, ರಾತ್ರಿನೂ ಇರುತ್ತೆ. ರಾಮ ಇದ್ದ ತಕ್ಷಣ ರಾವಣ ಇರ್ತಾನೆ, ದುರ್ಯೋಧನ ಇದ್ದಾಗ ಧರ್ಮರಾಜನೂ ಇರ್ತಾನೆ, ಜೊತೆಲಿ ಶಕುನಿನೂ ಇರ್ತಾನೆ ಆ ಕಡೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ನಾಯಕ್ ಅಂತ. ಈಗ ಈ ಹೊತ್ತು ನನ್ನ ಜೊತೆಗೆ ಟಕೀಲಾ ಚಿತ್ರತಂಡ ಇದೆ. ಸೊ ಪ್ರವೀಣ್ ನಾಯಕ್ ಸರ್ ತುಂಬ ವರ್ಷಗಳಿಂದ ಗೊತ್ತು, ಹಾಗೆಯೇ ಬಹುಮುಖ ಪ್ರತಿಭೆ ಅವರು. ಸೊ ಅವರು ನಿರ್ದೇಶನದ ಚಿತ್ರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಮ್ಮ ಧರ್ಮಕೀರ್ತಿರಾಜ್ ಅವರಿದ್ದಾರೆ, ಸ್ವಾಗತ. ನಿಖಿತಾ ಸ್ವಾಮಿ, ಸ್ವಾಗತ. ಸೊ ಟಕೀಲಾ ಕಿಕ್ಕೋ ಮತ್ತು ನಾನೊಂದಷ್ಟು ಗ್ಲಿಮ್ಸ್ನೆಲ್ಲ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ಪ್ರವೀಣ್ ಸರಿಂದನೇ ಶುರು ಮಾಡೋಣ. ಸೊ ನಿಮ್ಮೊಂದು ಅನುಭವ ಮತ್ತು ಈ ಜನ್ರೇಷನ್ನ ನೀವು ನೋಡ್ತಿರೋ ರೀತಿ, ಆ ಕಂಟೆಂಟಲ್ಲೆಲ್ಲ ಒಂದು ಕಡೆ ಕಾಣಿಸೋಕ್ಕೆ ಶುರುವಾಯಿತು. ಸೊ ಇಷ್ಟು ವರ್ಷಗಳ ಅನುಭವದಲ್ಲಿ ಈ ಹೊತ್ತಲ್ಲೇ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ಅಂತ ಸರ್? ಈ ಥರದ ಸಿನಿಮಾ ಅಂತಲ್ಲ, ನನಗೇನಾಯಿತು ಅಂದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಇಷ್ಟೇ. ನೋಡಿ, ಜೀವನ ಯಾವ್ಯಾವ ರೀತಿ ತೊಗೋಬೋದು ಜನರು. ಒಬ್ಬ ತೊಗೋತಾನೆ, ಏನಾರು ಆಗಲಿ ಬಿಡು, ನನ್ನ ಪಾಡು, ನಾನು ಸೋಂಬೇರಿ ಥರ ಇರ್ತಾನೆ ಅವನು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಕೆಲಸ ಮಾಡೋದು ಇಲ್ಲ, ಓದೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಈ ಥರದ್ದು ಒಂದು ವರ್ಗ ಇದೆ, ಅದೇನೋ ಅಂತ ಈ ಥರ ಕೇರ್ಲೆಸ್ ಆಗಿರೋದು. ಇನ್ನು ಕೆಲವ್ರ ಜೀವನ ಏನಾಗುತ್ತೆ, ಓಕೆ ನಾನೇನೋ ಸಾಧಿಸ್ಬಿಡ್ಬೇಕು, ನಾನು 40 ವರ್ಷದಲ್ಲಿ ಒಂದು ಇದನ್ನು ಮುಟ್ಟಬೇಕು, 40 ವರ್ಷಕ್ಕೆ ಸೆಟ್ಲ್ ಆಗಿಬಿಡ್ಬೇಕು, ನಾನು ಅದಕ್ಕೇನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಹೋಗೋ ಒಂದು ವರ್ಗ ಇದೆ. ಇನ್ನೊಂದು ವರ್ಗ ಇದೆ, ಅದೇನು ಬರುತ್ತೋ ಅದನ್ನು ಫೇಸ್ ಮಾಡ್ತೀನಿ ಬಿಡು, ಅದಕ್ಕೋಸ್ಕರ ಕಷ್ಟಪಡೋಕ್ಕೆ ರೆಡಿ ಇಲ್ಲ ಅವರು. ಹೌದಾ, ದುಡ್ಡಿಲ್ವಾ, ಪರವಾಗಿಲ್ಲ, ಗಂಜಿ ಕುಡಿತೀನಿ. ಹೌದಾ, ದುಡ್ಡು ಬಂತ, 5 ಸ್ಟಾರ್ ಹೋಟ್ಲ್ ಹೋಗ್ತೀನಿ. ಅಂದರೆ ಅದು ಹೆಂಗೆ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗಲಿ, ನಾನೇನು ಪ್ಲ್ಯಾನ್ ಮಾಡೋದು ಅಂತ ಕೆಲವ್ರದ್ದು. ಈ ಥರದ್ದು 3 ವರ್ಗನ ನಾನು ಒಂದು ಆ್ಯಾವ್ರೇಜಾಗಿ ನೋಡಿದಾಗ, ಎಲ್ಲ ನೋಡುವಾಗ ಈ 3 ವರ್ಗಗಳನ್ನ ನೋಡಿದೆ. ಇಲ್ಲಿ ಓಕೆ, ಯಾರು ಬೆಸ್ಟು ನಿಮ್ಮ ಪ್ರಕಾರ ಹೇಳಿ, ಯಾರು ಬೆಸ್ಟ್ ಇದರಲ್ಲಿ? ಒಂದೊಂದು ರೀತಿಲಿ ಒಂದೊಂದು ಬೆಸ್ಟು. ಅಂದರೆ ಈಗ ದುಡ್ಡಿರೋನಿಗೆ ಓಕೆ, ಅವ್ನಿಗಿಂತ ಸುಖವಾಗಿ ಇವನು ಇರ್ತಾನೆ. ದುಡ್ಡು ಇಲ್ದಿರೋನು ದುಡ್ಡಿರೋನ್ ಥರ ಯೋಚನೆ ಮಾಡ್ತಾನೆ, ನಂಗೆ ದುಡ್ಡು ಬಂದಿರೋ ಚೆನ್ನಾಗಿರೋದು, ನಾನು ಸುಖವಾಗಿ ಇರ್ತಿದೆ ಅಂತ. ಬಡವ ಅದೇ ಅವನು ದುಡ್ಡು ಯೋಚನೆ, ಶ್ರೀಮಂತನಾಗಿರೋನು ನನಗೆ ಆ ಸುಖ ಬೇಕು, ಈ ದುಡ್ಡೆಲ್ಲ ಏನಕ್ಕೆ ಅನ್ನೋದು, ಆ ಥರದ್ದು ದ್ವಂದ್ವಗಳಿದೆ. ಸುಖವಾಗಿಲ್ಲ ಅಂತ ಹೇಳ್ತಿದ್ರೆ ಹೌದು, ಯಾರು ಸುಖವಾಗಿಲ್ಲ. ಒಬ್ಬೊಬ್ರು ಒಂದೊಂದು, ಅವ್ರಿಗಿಂತ ಇವ್ರಿಗಿಂತ ಇವರು ಕಂಪ್ಯಾರಿಸನ್ ಬಂದಿರುತ್ತೆ. ಮನುಷ್ಯನ ಪ್ರಾಬ್ಲಮ್ಮೇ ಅದು. ನೋಡಿ, ಪ್ರಾಣಿಗಳಿಗೆ ಅವುಗಳಿಗೆ ಭಾಷೆ ಇಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಏನೂ ಎಕ್ಸ್ಪ್ರೆಸ್ ಮಾಡೋದು. ಒಂದು ಕಣ್ಣುಗಳಲ್ಲಿ ಅದೆಲ್ಲ ಮಾಡ್ಬೋದು, ಅದಷ್ಟೇ. ಅದು ಬಿಟ್ಟರೆ ಅವುಗಳಿಗೆ ಏನಪ್ಪ ಒಂದೇ ಚಿಂತೆ ಅಂದರೆ, ಇರುವೆಯಿಂದ ಆನೆ, ಹುಲಿ, ಸಿಂಹದ ಚಿಂತೆ ಅಂದರೆ ಇವತ್ತು ನನಗೆ ತಿಂಡಿ ಏನು ಅಷ್ಟೇ. ಬೆಳಿಗ್ಗೆ ಎದ್ದ ತಕ್ಷಣ ಕಾಡೋ ಪ್ರಶ್ನೆ ಅವ್ರಿಗೆ, ಕಟ್ಟ ಕಡೆಯದಾಗಿ ಕಾಡೋ ಪ್ರಶ್ನೆ ಊಟ ಏನು, ಊಟ ಏನು ಇದೆ. ಇಲ್ಲಿ ಅವು ಎಲ್ಲವೂ ಬೆಳಗಾಗಿದ್ರೆ ಬೇಟೆಗೆ ಹೋಗ್ಬೇಕು, ಹುಡ್ಕಕ್ಕೆ ಹೋಗ್ಬೇಕು. ಇರುವೆನೂ ಹುಡುಕ್ಬೇಕು, ಸಿಂಹನೂ ಹುಡುಕ್ಬೇಕು. ಒಂದಿಷ್ಟು ಕಿಲೋಮೀಟ್ರ್ ಓಡಿಸಿದ್ರೆ ಒಂದು ಸಣ್ಣ ಮೊಲ ತಪ್ಪಿಸ್ಕೊಂಡು ಹೋಗ್ಬೋದು, ಹೋಯ್ತದ್ರೆ ಬೇಟೆ. ಅಕಸ್ಮಾತ್ ಓಕೆ ತೊಗೊಂಡು ಒಂದು ಕಾಡು ಎಮ್ಮೆನೇ ಹೊಡೆದ್ಬಿಡ್ತಾ, ಆವತ್ತು ದಿವಸ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ, ಇಡಕ್ಕೆ ಫ್ರಿಜ್ ಇಲ್ಲ, ಮಿಕ್ಕಿದ್ದು ನಾಯಿನರಿ ತಿಂದ್ಕೊಂಡು ಹೋಗ್ತವೆ. ಆದರೆ ಮಾನಸಿಕವಾಗಿ ಅವಕ್ಕೆ ಯಾವ ತೊಂದರೆನೂ ಇಲ್ಲ. ಅಸ್ವಸ್ಥತೆ ಅನ್ನೋದು ಪ್ರಾಣಿಗಳಿಗಿಲ್ಲ. ಜನರಲ್ ಆಗಿರೋದಿದೆಯಲ್ಲ, ತಾಯಿ ಮಗುನ ಬಿಡಲ್ಲ, ಅದು ಅವೆಲ್ಲ ಇದ್ದೇವೆ, ಏನು ನ್ಯಾಚುರಲ್ಲಾಗಿ ಬರೋ ಇನ್ಸ್ಟಿಂಕ್ಟ್ಗಳಿದ್ದಾವೆ. ಆದರೆ ಮನುಷ್ಯ ಇವರೆಲ್ಲರಿಗಿಂತ ಬುದ್ಧಿವಂತ. ಅವನು ಹುಲಿ ಸಿಂಹನ ಸ್ಟೂಲ್ ಮೇಲೆ ಕೂರಿಸ್ತಾನೆ, ಆನೆನ ಪಳಗಿಸ್ತಾನೆ, ಮರ ಕೀಳಿಸ್ತಾನೆ, ಏನು ಬೇಕಾದ್ರೂ ಕೆಲಸ ಮಾಡ್ತಾನೆ. ಆದರೆ ಅವನ ಮನಸ್ಸು ಭಾಳ ಬುದ್ಧಿವಂತನ ಬುದ್ಧಿಶಕ್ತಿಯಿಂದ ತುಂಬಿರೋದ್ರಿಂದ ಅವನ ಯೋಚನೆಗಳು ಸಿಕ್ಕಾಪಟ್ಟೆ ಆಗೋಗ್ಬಿಟ್ರು. ಕಂಪ್ಯಾರಿಸನ್ ಅಂತ ಹೇಳಿದ್ನಲ್ಲ, ನೋಡಿ, ಯಾವುದಾರ ನಾಯಿಗೆ ಅಯ್ಯೋ ನಾನು ಕರಿ ನಾಯಿ ಅದೆಷ್ಟು ಬೆಳ್ಳಗಿದೆ ಗೊತ್ತಾ ಅಂತ ಅದಕ್ಕೆ ಅನ್ಸೋದೇ ಇಲ್ಲ, ಅದಕ್ಕೆ ಬಣ್ಣಗಳ ವ್ಯತ್ಯಾಸನೇ ಗೊತ್ತಿಲ್ಲ. ಇನ್ಯಾವುದೋ ನಾಯಿಗೆ ಅದು ದೊಡ್ಡ ಮನೆಯಿಂದ ಬರುತ್ತೆ, ನಾನಿಲ್ಲಿ ಬೀದಿಲಿ ಬಿದ್ದಿದ್ದೀನಿ ಅಂತ ಅದು ಅಂದ್ಕೊಳ್ಳೋದೇ ಇಲ್ಲ. ಸೊ ಆದ್ದರಿಂದ ಅವುಗಳಿಗೆ ಮಾನಸಿಕ ವ್ಯಥೆಗಳಿಲ್ಲ. ಮನುಷ್ಯನಿಗೆ ಏನು ಕೊಟ್ಟು ತೃಪ್ತಿ ಇಲ್ಲ, ಏನು ಮಾಡಿದ್ರೂ ತೃಪ್ತಿ ಇಲ್ಲ. ಸೊ ಏನಕ್ಕೆ ಇದೊಂದು ಬ್ಯಾಕ್ಗ್ರೌಂಡಿಗೆ ಬಂದೆ ಅಂದರೆ, ಜೀವನ ನೋಡಿ, ಸಾಧಾರಣವಾಗಿ ಏನು
ಈಗ ಸಾಧಾರಣವಾಗಿ ನೋಡುವಾಗ ಓಕೆಪ್ಪ ನಾನು ಒಂದು ಪ್ಲ್ಯಾನ್ ಮಾಡಿ ಒಂದು 35-40 ವರ್ಷಕ್ಕೆ ನಾನು ರಿಟೈರ್ಡ್ ಆಗಿಬಿಡ್ಬೇಕು, ನಾನು ಅಷ್ಟರೊಳಗೆ ನನ್ನ ಹತ್ರ ಸಾಕಷ್ಟು ದುಡ್ಡು ಇರಬೇಕು, ನಾನು ಚೆನ್ನಾಗಿ ಬದುಕಬೇಕು ಅಂತ. ಈ ಕ್ಯಾಟಗರಿಗೆ ಸೇರಿದವರು ನಮ್ಮ ಹೀರೋ ನಮ್ಮ ಸಿನಿಮಾದಲ್ಲಿ. ಅವರು ಸ್ವಂತವಾಗಿ ನಿಂತ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಅದರಲ್ಲಿ ಗೆದ್ದು ಎಸ್ ಅಂತ ಒಂದು ಟಾಪ್ ಪೊಸಿಷನ್ಗೆ ಹೋಗಿ ಇದಾದ ಮೇಲೆ ಓಕೆ ಆ ಒಂದು ಇದರಲ್ಲಿ ಪ್ರೀತಿಸಿ ಒಬ್ಬಳನ್ನ ಮದುವೆ ಆಗಿ ಎಸ್ ಇನ್ನು ನನ್ನ ಲೈಫ್ ಸೆಟಲ್ಡ್, ದುಡ್ಡಾಯಿತು, ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಿದ್ಲು, ಪ್ರೀತಿಯಿಂದ ಇರುವಂಥ ಒಂದು ಸಂಸಾರ ಸಿಕ್ತು. ಸರ್ವಜ್ಞ ಹೇಳ್ತಾನಲ್ಲ, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆ ಎರಿತ ಸತಿ ಜೊತೆಗಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಅದನ್ನು ಅಕ್ಷರಶಃ ನೋಡ್ತಾನೆ ನಮ್ಮ ಹೀರೋ. ಈ ಹೀರೋ ಪ್ಲ್ಯಾನ್ ಮಾಡಿರ್ತಾರೆ. ಇಲ್ಲಿ ಒಂದೇನು ವಿಷಯ ಅಂದರೆ, ಜಗತ್ತಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡಿದ ಹಾಗೆ ನಡೆಯುತ್ತಾ, ಔಟ್ ಆಫ್ ದ ವೇ ಹೋಗಿ ಮಾಡಿರ್ತಾನೆ ಹೀರೋ. ಸುಮ್ಮನೆ ಸಿಗೋದಿಲ್ಲ ದುಡ್ಡು, ಸುಮ್ಮನೆ ಸಿಗೋದಿಲ್ಲ ಸಕ್ಸಸ್. ಅದ್ರ ಹಿಂದೆ ನೋವಿದೆ, ನಲಿವಿದೆ, ಓಡಾಟ ಇದೆ, ಹೊಡೆದಾಟ ಇದೆ, ಅವಮಾನಗಳಿದೆ, ಎಲ್ಲವನ್ನು ಗೆದ್ದು ಆತ ನಿಂತಿರ್ತಾನೆ. ಆ ಥರ ಹೀರೋ ಹಾಗೂ ಅವನ ಪಾಪ ಚಂದದ ಫ್ಯಾಮಿಲಿಗೆ ಆಘಾತಗಳು ಬಂದಾಗ ಏನಾಗ್ಬೋದು ಅಂತ ಮನುಷ್ಯನಿಗೆ. ಯಾಕಂದರೆ ನೆವರ್ ಎಕ್ಸ್ಪೆಕ್ಟೆಡ್. ಈಗ ನಮ್ಮಲ್ಲಿ ಹೇಳ್ತಾರೆ ಬಂದು ನನ್ನ ಹತ್ರ ಮಾತಾಡುವಾಗ ಬಂದು, ಈ ಪಾಪ ತೊಂದರೆಯಿಂದ ಬಂದರು, ಸರ್ ನನಗೆ ಯಾಕೆ ಸರ್ ಹೀಗೆ, ನಾನೇನು ತಪ್ಪು ಮಾಡಿದೆ, ನಾನು ಯಾರಾದರೂ ತಲೆ ಹೊಡೆದ್ನಾ, ನಾನು ಯಾರು ಕೇಳಿ ಬಯಸಿದ್ನಾ? ಇಲ್ಲ. ನಮ್ಮ ಹೀರೋನು ಹಾಗೇ ಯಾರಿಗೂ ಕೇಳಿ ಬಯಸಲಿಲ್ಲ, ಯಾರನ್ನೂ ತಲೆ ಹೊಡಿಲಿಲ್ಲ, ಯಾರನ್ನೂ ತಲೆ ಹೊಡೆದು ದುಡ್ಡು ಮಾಡಿದ್ದಲ್ಲ. ಬಟ್ ಆಘಾತ ನನಗೆ ಯಾಕೆ ಅನ್ನೋದು ಬಂದ್ಬಿಡುತ್ತೆ ಪ್ರಶ್ನೆ ಎಲ್ಲರಿಗೂ. ನನಗೇನು ತಪ್ಪು ಮಾಡಿದ್ದೀನಪ್ಪ, ಇವಾಗ ಚೆನ್ನಾಗೇ ನೋಡ್ತಿದ್ದೀನಿ, ಎಲ್ಲ ಚೆನ್ನಾಗೇ ಮಾತಾಡ್ತೀನಿ ಜೊತೆಯವ್ರನ್ನೆಲ್ಲ, ನನಗೆ ಯಾಕೆ ಏಟು, ನನಗೆ ಯಾಕೆ ಹೊಡೆತ. ಆದರೆ ಇದನ್ನು ಎರಡು ರೀತಿ ತೊಗೋಬೋದು ಜನ. ಹೊಡೆತಗಳು ಬಿದ್ದಾಗ ಒಂದು ಡಿಪ್ರೆಷನ್ಗೆ ಹೋಗ್ಬಿಡೋದು, ಈ ಥರ ಯೋಚನೆಗಳನ್ನೆಲ್ಲ ನೆಗೆಟಿವ್ ಯೋಚನೆ ಮಾಡಿ ನನಗೆ ಯಾಕೆ, ನಾನೇನು ಮಾಡಿದೆ, ಕೊರಗ್ತಾ ಜೀವನ ತೆಗಿಯೋರಿದ್ದಾರೆ. ಬಟ್ ನಮ್ಮ ಸಿನಿಮಾ ಹೀರೋ ಧರ್ಮ ಕೀರ್ತಿರಾಜ್ ರೋಲು ಅದನ್ನು, ಯಾಕಂದರೆ ನಾನೀಗ ನನ್ನ ಮೂಲದಲ್ಲಿ ನಾನು ಏನು ಯೋಚನೆ ಮಾಡ್ದಾನೆ ಹೇಳ್ತಾ ಇದ್ದೀನಿ ಪ್ರಶ್ನೆ. ಆ ಮನುಷ್ಯ ಏನು ಮಾಡ್ತಾನೆ ನೋಡಿ, ಇಲ್ಲಿ ಎರಡು, ನೀವು ಪರಿಸ್ಥಿತಿಗಳಿಗೆ ಹೆದರಬೇಕು ಇಲ್ಲ ಎದುರಿಸ್ಬೇಕು, ಎರಡೇ ಇರೋದಿಲ್ಲಿ. ಇನ್ನು ಹೆದರಿದ್ರೆ ಆಯಿತು, ನೀವು ಡೌನ್ ಆಗ್ತಾ ಹೋಗ್ತೀರ, ನೀವು ಫುಲ್ ಡಿಪ್ರೆಸ್ಡ್ ಮುಳುಗಿ ಹೋಗ್ತೀರ. ಅಯ್ಯೋ ಈಗ ಗಡ್ಡ ಬಿಟ್ಟು ದೇವದಾಸ ಎಲ್ಲ ನೋಡ್ತೀವಲ್ಲ, ಹೆಂಡ ಕೊಡೋದು ಕೂತಿರ್ತಾನೆ ಅವನು, ಸಿಗಲಿಲ್ಲ ಅಂತ. ಅಷ್ಟೇನ ಜೀವನ. ಕೃಷ್ಣನಿಗೆ ರಾಧೆ ಸಿಗಲಿಲ್ಲ, ಅವನು ಇಷ್ಟಪಟ್ಟಿದ್ದು ರಾಧೆನ, ರಾಧೇಯ ಕೃಷ್ಣ ಅಂತಿದ್ದ. ಅವನು ಗಡ್ಡ ಬಿಟ್ಟನ, ಅವನು ಧರ್ಮ ಸಂಸ್ಥಾಪನೆ ಮಾಡ್ತೀನಿ, ನಾನು ಪಾಂಡವ್ರ ಪರವಾಗಿ ನಿಲ್ತೀನಿ, ಕೌರವ್ರನ್ನ ಬಿಡೋದಿಲ್ಲ ಅಂತ ಹೋದ. ಅದೇ ಥರ ಇಲ್ಲಿ ಎದುರಿಸೋವನು ಗೆಲ್ತಾನೆ, ಹೆದರ್ದವನು ಸೋಲ್ತಾನೆ. ಆ ರೀತಿ ನಮ್ಮ ಹೀರೋ ಇದರಲ್ಲಿ ಎದುರಿಸ್ತಾನೆ. ಅವನ ಸಾಮ್ರಾಜ್ಯನೇ ಹೊರಟೋಗೋದಲ್ಲಿರುತ್ತೆ. ಅದನ್ನು ಅವನದೇ ಆದ ಬುದ್ಧಿವಂತಿಕೆ, ಅವನದೇ ಆದ ಒಂದು ಚಾಕಚಕ್ಯತೆ, ಅವನದೇ ಆದ ಒಂದು ಉಪಾಯದಿಂದ ಅದನ್ನು ಗೆದ್ದು ತೋರಿಸ್ತಾನೆ. ಜೊತೆಯಲ್ಲಿ ಆ ಒಂದು ಆಘಾತಕ್ಕೆ ಕಾರಣರಾದವ್ರನ್ನ ನೀಟಾಗಿ ಹಿಂಗೆ ಸೈಡ್ಗೆ ಹಾಕ್ತಾನೆ. ಇದು ಇಷ್ಟು ಹೇಳಿದ್ರೆ ನಿಮಗೆ ಈ ಕಥೆ ಗೊತ್ತಾಗದೇ ಇರ್ಬೋದು, ಆದರೆ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಎಲ್ಲರೂ ಅನುಭವಿಸಿರೋದೆ. ಆದ್ದರಿಂದ ಈ ಒಂದು ಉದ್ದೇಶ ಇಟ್ಕೊಂಡು ಫಸ್ಟ್ ಉದ್ದೇಶ ನಂದಿದ್ದು. ಎರಡನೇದು ಇದ್ದಿದ್ದು ಓಕೆ, ಈ ಥರ ತಪ್ಪಾದಾಗ, ಈ ಥರ ಆಘಾತಗಳು ಮಾಡಿದಾಗ ಆಘಾತ ಕೊಡೋರು ಆಘಾತ ತಗೊಳ್ಳೋರು ಹೆಂಗೆ ಹುಷಾರಾಗಿರಬೇಕು. ಎಲ್ಲಿ ತಪ್ಪಾಗ್ತಿದೆ, ನಾನು ಇವಾಗ ಹೆದರಿ ಬಿಡ್ಲಾ, ನಾನು ಸೋತು ಬಿಡ್ಲಾ, ನಾನು ಇದಕ್ಕೆಲ್ಲ ಸರೆಂಡರ್ ಆಗಲ್ಲ, ಅಷ್ಟೇನಾ ನಾನು ಅಂತ ಎದೊಳಿ. ಮಾಡಿದವರು ಗೊತ್ತಿದ್ದು ಮಾಡಿದೆ, ಇಲ್ಲ ಇದು ತಪ್ಪು ಅಂತ ಗೊತ್ತಾದಾಗ ನಾನಿನ್ನು ಮುಟ್ಟೋದಿಲ್ಲ, ಇದನ್ನು ದೂರ ಹೋಗೋದು ಕಲ್ತ್ಕೋಬೇಕು. ಇದು ಸೊಸೈಟಿಲಿ ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಚಂದವಾದ ಫ್ಯಾಮಿಲಿ, ಚಂದವಾದ ಸಮಾಜ ಕಟ್ಬೋದು ನಾವು. ಇದಿಷ್ಟು ಉದ್ದೇಶ. ಸಿನಿಮಾ ಮೂಲಕ ಜಾಸ್ತಿ ಜನರನ್ನು ರೀಚ್ ಆಗ್ಬೋದು ಅಂತ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತೀನಿ, ಅದು ಕೂಡ ರೀಚ್ ಆಗುತ್ತೆ. ಆದರೆ ಸಿನಿಮಾ ಅನ್ನೋದಿದೆಯಲ್ಲ, ಅದು ಫ್ಯಾಂಟಾಸ್ಟಿಕ್. ಅದು ಜನಕ್ಕೆ ಇಷ್ಟ ಆಯಿತು ಅಂದರೆ ಪ್ರಪಂಚದಾದ್ಯಂತ ಬೇಕಾದದು ಹೋಗ್ಬೋದು ಅದರ ವಿಷಯ. ಸೊ ಇದಿಷ್ಟು ಬ್ಯಾಕ್ಗ್ರೌಂಡು. ಒಂದು ಡೈರೆಕ್ಟರ್ಸ್ ಆ್ಯಂಗಲಲ್ಲಿ ನನಗೆ ಬಂದಿದ್ದು, ಯಾವುದೋ ನೋವುಗಳು ಒದ್ದಾಡೋದು ಬೇಡ, ಯಾರು ಯಾವುದೇ ಡಿಪ್ರೆಷನ್ಗೆ ಹೋಗೋದು ಬೇಡ, ಯಾವುದೇ ರೀತಿ ಕೀಳರಿಮೆ ಬೇಡ. ಇದಿಷ್ಟು ವಿಷಯನ ಇದರಲ್ಲಿ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಎಲ್ಲ ಥರದಲ್ಲೂ ಹೇಳಿದ್ದೀನಿ. ಅಂದರೆ ಧರ್ಮ ಅವರು ಕೆರಿಯರ್ ಅಂತ ನೋಡಿದಾಗ ಇಷ್ಟು ವರ್ಷ, ಇಷ್ಟು ಜರ್ನಿ, ಎಲ್ಲ ಥರದ್ದು ಅಂದರೆ ಏರಿಳಿತ ಎಲ್ಲ ಥರ ನೋಡಿದ್ದೀರ. ಆ್ಯಂಡ್ ಒಂದು ಸಕ್ಸಸ್ ಅನ್ನೋದು ಕಾಯುವಿಕೆ ಅದು ಇದ್ದಿದ್ದೆ. ಸೊ ಇದರ ಮಧ್ಯೆ ಈ ಥರದ್ದೊಂದು ಕತೆಗಳ ಆಯ್ಕೆಯಲ್ಲಿ, ಅಂದರೆ ಸಿನಿಮಾ ಸೋಲುತ್ತೋ ಗೆಲ್ಲುತ್ತೋ ಸೆಕೆಂಡ್ರಿ, ಬಟ್ ಆಯ್ಕೆಗಳು ಯಾವಾಗಲೂ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ಅಂತ ನನ್ನ ಗಮನಕ್ಕೆ. ಸೊ ಈ ಒಂದು ಸಿನಿಮಾನ ತೊಗೊಂಡಾಗ ಮತ್ತು ಡೈರೆಕ್ಟ್ರು ಹೇಳೋಂಗೆ ನಿಜ ಜೀವನಕ್ಕೂ ಈ ಒಂದು ವಿಚಾರಗಳಿಗೂ, ಈ ಸಿನಿಮಾ ವಿಚಾರಗಳಿಗೂ ತುಂಬ ಸಾಮ್ಯತೆ, ಅಂದರೆ ಕನೆಕ್ಟ್ ಇದೆ ಅಂತ ಅನ್ನಿಸ್ತಾ ಇದೆ.
ಸಿ ಕತೆ ವಿಷಯದಲ್ಲಿ ನವಗ್ರಹ ಆದಮೇಲೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡ್ಕೊಂಬರ್ತಾಯಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಸಕ್ಸಸ್ ಅನ್ನೋದು ಇನ್ನೂ ನನಗೆ ಅದೊಂದು ಆ ಮಟ್ಟಕ್ಕೆ ನಂಗೆ ಸಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ಪ್ರತಿಯೊಬ್ಬರು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ನಾನು ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಸೋತ್ರೂ ಬಂದು ವಾಪಸ್ ನಮ್ಮ ಮೇಲೆ ದುಡ್ಡು ಹಾಕಿ ಇನ್ನೂ ಸಿನಿಮಾ ಮಾಡ್ತಾಯಿದ್ದಾರೆ. ಇಲ್ಲ ಮಾಡಿ ನಿಮ್ಗೊಂದು ಒಳ್ಳೆ ಕತೆ ಬೇಕು, ನಿಮ್ಗೊಂದು ಒಳ್ಳೆ ಮೇಕಿಂಗ್ ಬೇಕು ಇವತ್ತಿನ ಟ್ರೆಂಡಿಗೆ ಅಂತ. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಸ್ಟಾರ್ಟಿಂಗ್ ಆಫ್ ದ ಕೆರಿಯರ್ ಬರೀ ಆ ಹೀರೋ ಅಂತ ಒಂದು ಇದಿತ್ತು ನನಗೆ. ಸೊ ಅದಾದಮೇಲೆ ಅದನ್ನು ಬಿಟ್ಟು ಆಚೆ ಬಂದಮೇಲೆ ವಿಲನ್ನಾಗೂ ಟೆನೆಂಟಾಗಿ ಮಾಡಿದ್ದೀನಿ, ವೈರಸ್ಸಲ್ಲಿ ವಿಲನ್ನಾಗಿ ಮಾಡಿದ್ದೀನಿ, ಬ್ಲಡ್ ರೋಸಸಲ್ಲಿ ಒಂದು ಆ್ಯಂಟಿ ಹೀರೋ ಥರ ಮಾಡಿದ್ದೀನಿ. ಸೊ ಈ ಥರ ಮಾಡ್ಕೊಂಡು ಬಂದಾಗ ಆ ಟೈಮಲ್ಲಿ ಸರ್ ಟಕೀಲಾ ಸಿನಿಮಾ ಹಿಂಗೆ ಮಾಡ್ತಾಯಿದ್ದೀನಿ, ಒಂದು ಸಿನಿಮಾ ಇದೆ ಅಂತ ನಾಗಚಂದ್ರ ಸರು ಪ್ಲ್ಯಾನ್ ಮಾಡಿದರು. ಸೊ ನಂದು ನಾಗಚಂದ್ರ ಸರ್ದು ಜೋಯಿಗುಡ ಟೈಮಲ್ಲಿ ಮೀಟ್ ಆಗಿದ್ದು. ಸೊ ಆ ಟೈಮಲ್ಲಿ ಶಿವಣ್ಣ ಬಂದು ಆ ಮುಹೂರ್ತ ಆಗಿದ್ದು ತುಂಬ ಒಂದು ಒಳ್ಳೆ ಸೌಂಡ್ ಆಗಿದ್ದು ಸಿನಿಮಾ. ಬಟ್ ಕಾರಣಾಂತರದಿಂದ ಅದು ಇನ್ನೂ ಮುಗ್ದಿಲ್ಲ, ಇನ್ನೂ ವೇಟಿಂಗಲ್ಲಿದೆ. ಬಟ್ ಆ ಸಿನಿಮಾ ಟೈಮಲ್ಲೇ ಹೇಳ್ತಿದ್ರು ಒಂದು ಹಾರರು ಒಂದು ಈ ಥರ ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್ ಚೆನ್ನಾಗಿರೋದು ಒಂದು ಸಿನಿಮಾ ಈ ಥರ ಮಾಡೋಣ ಅಂತ. ಸೊ ಆ ಟೈಮಲ್ಲಿ ಹೇಳಿದಾಗ ನನಗೆ ಫಸ್ಟು ಸರ್ ಬಂದು ನನಗೆ ಕತೆ ನಾನು ಮೀಟ್ ಮಾಡಿದಾಗ ಕತೆ ಹೇಳಿದ್ದು ಒಂದು ಆಗರ್ಭ ಶ್ರೀಮಂತ ಒಂದಿದು ಅಂದರೆ ಹೆಂಗಿರ್ತೀಯ ಒಂದು ರಾಯಲ್ ಫ್ಯಾಮಿಲಿಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿಟ್ಕೊಂಡು. ಸೊ ಅಲ್ಲಿ ಓಕೆ ಸರ್ ಮಾಡೋಣ, ಯಾಕಂದರೆ ಆ ಟೈಮಲ್ಲಿ ನಾನು ಮಾಡ್ತಿದ್ದು ಬೇರೆ ಜರ್ನೋ ಇದ್ದಿದ್ದರಿಂದ ಇದೊಂಥರ ಚೆನ್ನಾಗಿರುತ್ತೆ, ಒಂದು ಬೇರೆ ಒಂದು ಜರ್ನೋ ಇರುತ್ತೆ ನನಗೆ. ಸೊ ಮಾಡೋಣ ಸರ್, ಯಾಕಂದರೆ ಅದಕ್ಕೊಂದು ಬಾಡಿ ಲ್ಯಾಂಗ್ವೇಜು, ಅದ್ರ ಜೊತೆಗೆ ಸರ್ ಹೇಳಿದ ಒಂದು ಲವ್ ಅನ್ನೋದು ಇರುತ್ತೆ, ಒಂದು ಗಂಡ ಹೆಂಡತಿ ಒಂದು ಸಂಬಂಧ ಒಂದಿರುತ್ತೆ, ಮದುವೆ ಮುಂಚೆ ಮದುವೆ ಆದಮೇಲೆ ಹೆಂಗಿರ್ತೀರಾ, ಹಿಂಗೆ ಏನೇನು ಆಗುತ್ತೆ ಅನ್ನೋದನ್ನು. ಇಷ್ಟು ವರ್ಷ ನೀನು ಬರೀ ನಿಮ್ಮ ಸಾಂಗ್ಸಲ್ಲಿ ನೋಡಿದ್ದೀನಿ, ನಿಮ್ಮ ಸೀನ್ಸಲ್ಲಿ ನೋಡಿದ್ದೀನಿ, ದೂರ ನಿಂತ್ಕೊಂಡು ಲವ್ ಮಾಡಿದ್ಯಾ, ತುಂಬ ಹತ್ರ ಬಂದೇ ಇಲ್ಲ ನೀನು. ಬಟ್ ಇದರಲ್ಲಿ ನಾನು ಮಾಡಿಸ್ತೀನಿ. ಬಟ್ ದಟ್ ಈಸ್ ಅಗೇನ್ ಓನ್ಲಿ ಫಾರ್ ಸಿನಿಮಾ. ದಟ್ ಈಸ್ ಆ ಸಿನಿಮಾಗೆ ಅದು ಬೇಕು, ಅದು ತೋರಿಸಿದ್ರೇ ಅದೊಂದು ಅಟ್ರಾಕ್ಷನ್ನು. ಅಂದರೆ ಜನಕ್ಕೆ ಆ ಸೀನ್ಸಿಂದ ಜನಕ್ಕೆ ಕರಿಬೇಕಂತ ನಮಗೇನಿದಿಲ್ಲ ಉದ್ದೇಶ ಇಲ್ಲ, ಬಟ್ ಆ ಕತೆಗೆ ಬೇಕು. ಸೊ ಇದು ಮಾಡೋಣ ಧರ್ಮ, ಹಿಂಗೆ ಮಾಡಿದಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಸೆಕೆಂಡ್ ಹಾಫಲ್ಲಿ ಹೇಳ್ದಂಗೆ ಒಂದು ಲೈಫಲ್ಲಿ ತುಂಬ ಅತಿ ಹೆಚ್ಚು ಏನಾದರೂ ಆದಾಗ ಇಲ್ಲ ದುಡುಕಿ ನಿರ್ಧಾರಗಳು ತೊಗೊಂಡಾಗ, ಸೊ ಪ್ರತಿಯೊಂದು ಲವ್ವಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಎಲ್ಲೋ ಒಂದು ಕಡೆ ಎಡಿದ್ರೆ ಒಂದು ಚಾನ್ಸ್ ಎಲ್ಲೋ ಸಿಗುತ್ತೆ ಲೈಫಲ್ಲಿ. ಬಟ್ ಅದು ಎಡಿದ್ರೆ ಅದೇನೇನು ಆಗೋದು ಅನ್ನೋದು ಅನಾಹುತಗಳು ಅಲ್ಲಿ ತೋರಿಸುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ನನ್ನ ಕಂಪ್ಲೀಟ್ ಈ ಫಸ್ಟ್ ಹಾಫಲ್ಲಿ ಏನು ನೋಡ್ತಿರೋ ಆ ಆ ಮನಸ್ಸಲ್ಲಿ ಒಂದು ಇದಿರುತ್ತೆ, ಏನಪ್ಪ ಇದು ಹಿಂಗಾಗ್ಬಿಡ್ತಾ ಜೀವನ, ಹಿಂಗಿದ್ದವನು ನಾನು ಚೆನ್ನಾಗಿದ್ದವನು ಹಿಂಗಾಗ್ಬಿಡ್ತಾ ಅನ್ನೋದು ಒಂದು ಸೆಕೆಂಡ್ ಹಾಫಲ್ಲಿ ಒಂದು ಕಂಪ್ಲೀಟ್ ಬೇರೆ ಶೇಡಲ್ಲೇ ಇರುತ್ತೆ. ಮತ್ತು ಹೆಂಗೆ ಮಾಡೋದು ಅನ್ನೋದು ಬರುತ್ತೆ. ಸುಮ್ಮನೆ ಅದು ಬರೀ ಅಂದ್ಕೊಂಡ್ರೆ ಆಗೋದಿಲ್ಲ, ಗೆಲ್ಲಬೇಕು. ಈಗ ನೀವೇನಿದ್ರ ದೂರ ಅಂತಂದ್ರೆ ಅವಾಗ ಬರೀ ಕಣ್ಣ ಸಲಿಗೆ ಮಾತ್ರ ಇತ್ತು. ಈಗ ಸ್ವಲ್ಪ ಈ ಸಲಿಗೆ ಈ ಸಿನಿಮಾದಲ್ಲಿ ಬೇಕಪ್ಪ ಅಂತ. ಆ್ಯಂಡ್ ಇಟ್ ಈಸ್ ಲೈಕ್ ಟಕೀಲಾ. ಇವಾಗ ಟಕೀಲಾ ಅಂತ ಟೈಟಲ್ ಬಂದ ತಕ್ಷಣ ಟಕೀಲಾ ಹೊಡೆದ್ರೆ ಏನು ಜಾಸ್ತಿ ಹೊಡೆದ್ರೆ ಏನಾಗುತ್ತೆ, ಅತಿ ಹೆಚ್ಚು ಹೊಡೆದ್ರೆ ತಲೆ ತಿರುಗುತ್ತೆ, ನಿದ್ದೆ ಬರುತ್ತೆ, ಇಲ್ಲ ತಲೆ ಕೆಟ್ಟು ಮಾತಾಡ್ತೀವಿ. ಸೊ ಟಕೀಲಾ ಸಿನಿಮಾನಲ್ಲಿ ಏನಂದರೆ ಮನ್ಸಿಗೆ ನಾಟುತ್ತೆ. ಅಂದರೆ ಇಟ್ ಈಸ್ ಲೈಕ್ ಆ ನಶೆ ಅನ್ನೋದು ಮನ್ಸಿಗೆಲ್ಲೋ ಒಂದು ಕಡೆ ನಾಟುತ್ತೆ. ಏನಪ್ಪ ಇದು ಹಿಂಗಾಗಬಾರ್ದಿತ್ತು, ಹಿಂಗೆ ಆಗೋಯ್ತು ಅನ್ನೋದು. ಸೊ ಐ ಥಿಂಕ್ ದಟ್ ಈಸ್ ಹೌ ವಿ ರಿಲೇಟ್ ಟಕೀಲಾ ಅನ್ನೋದು. ರಿಲೇಟ್ ಇನ್ನೂ ಹೇಳ್ತೀನಿ ನೋಡಿ, ಟಕೀಲಾ ಅನ್ನೋದು ನೋಡಿ, ಇವಾಗ ಎಲ್ಲರಿಗೂ ಎಲ್ಲ ಗೊತ್ತು. ಈಗ ಸಿಕ್ಕಾಪಟ್ಟೆ ಕುಡಿದ್ರೆ ಹೋಯ್ತು ನನ್ನ ಲೀವರು ಅಂತ ಗೊತ್ತು, ಡ್ರಗ್ಸ್ ತೊಗೊಂಡ್ರೆ ಹೋಯ್ತು ನನ್ನ ಬ್ರೈನ್ ಸೆಲ್ಸು ಏನೋ ಆಯಿತು ಎಲ್ಲ ತಾರುಮಾರಾಗುತ್ತೆ ಅಂತ ಗೊತ್ತು, ತೊಗೋತಾರೆ, ಬಿಡಲ್ಲ. ಈ ಕುಡಿಯೋರು ಹೇಳೋ ಕಾರಣಗಳಿಗಿಂತ ಒಳ್ಳೆಯ ಕಾರಣ ಯಾವನಿಗೂ ಹೇಳೋಕ್ಕೆ ಬರೋಲ್ಲ. ಇವತ್ತು ಯಾಕೆ ಕುಡಿದೆ, ಇವತ್ತು ಖುಷಿಯಾಗಿತ್ತು ಕುಡಿದೆ, ಇವತ್ತು ಯಾಕೆ ನೆನ್ನೆ ಯಾಕೆ ಕುಡಿದೆ, ನೆನ್ನೆ ಬೇಜಾರಾಗಿತ್ತು ಅದು ಕುಡಿದೆ, ಮೊನ್ನೆ ಯಾಕೆ ಕುಡಿದೆ, ಮೊನ್ನೆ ಒಂದು ನನಗೆ ಕೆಲಸನೇ ಇರಲಿಲ್ಲ ಅದು ಕುಡಿದೆ. ಅದರಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಇದೇನಿದೆ ಅಂದರೆ ಇದು ಆ ಚಟ ಅನ್ನೋದು ಹೆಂಗೆ ನಿಮ್ಮ ಮನಸ್ಸನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ ಅಂದರೆ ಸಖತ್ ರೀಸನ್ ಕೊಟ್ಬಿಡುತ್ತೆ ಅದು. ಒಬ್ಬಂದು ಎಂತ ಹೇಳಿದಂತ ಹಳೆ ಜೋಕು, ಏನು ರೀ ಲೇಟು ಅಂತ, ಇಲ್ಲ ಕಡೆ ಈ ಥರ ಆಯಿತು, ನೆನ್ನೆನೂ ಇದೇ ಕತೆ ಹೇಳಿ, ಹೌದಾ ಬೇರೆ ಕತೆ ಹೇಳ್ತೀನಿ ಇರು ಅಂತ, ಕುಡಿದು ಲೇಟಾಗಿ ಬಂದಾನೆ ಅಂದರೆ ಹೀಗೆ ಹುಡುಕುತ್ತೆ ಕಾರಣಗಳು, ಮನಸ್ಸು ಪ್ರಾಂಪ್ಟ್ ಮಾಡುತ್ತೆ, ಹೋಗು 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 ಅಂತ ಈ ಥರ. ಸೊ ಟಕೀಲಾ ಅನ್ನೋದು ಇದಕ್ಕೆ ನಾನು ಮಾತಾಡಿದಷ್ಟು ಜೀವನ ಅಂದರೆ ಇಲ್ಲಿ ತಪ್ಪೋದಕ್ಕೆ ಅಥವಾ ಎಡವೋದಕ್ಕೆ ಇದು ಒಂದು ದೊಡ್ಡ ಕಾರಣ. ಯಾಕಂದರೆ ಹೇಳಿದ್ನಲ್ಲ, ಬ್ರೈನ್ ಸೆಲ್ಸ್ ನಾಶ ಆದಾಗ, ನೀವು ನಿಮ್ಮ ಮನಸ್ಸು ಅದರ ಸ್ಥಿಮಿತ ಕಳ್ಕೊಂಡಾಗ ಗೊತ್ತಾಗಲ್ಲ, ಏನು ವಿವೇಚನೆ ಯೋಚನೆ ಎಲ್ಲ ಬಿಟ್ಟುಬಿಡುತ್ತದು. ಸೊ ಅದು ಒಂದು ಇದರಲ್ಲಿ ಆ್ಯಡ್ ಆಗುತ್ತೆ ಪೆಪ್ಪರ್ ಥರ. ಆ್ಯಂಡ್ ನಿಖಿತಾ, ಅಂದರೆ ಈ ಥರದೊಂದು ಕಂಟೆಂಟ್ಸ್ ಅಂದರೆ ಇವಾಗ ಒಬ್ಬ ನಟಿಗಾಗಲಿ ಈ ಥರದೊಂದು ಕತೆ ಸಿಕ್ಕಿದಾಗ ಮತ್ತು ಇದರಲ್ಲಿ ತುಂಬ ಸ್ಕೋಪ್ ಸಿಗುತ್ತೆ, ಮತ್ತು ಎಷ್ಟು ಬೋಲ್ಡ್ ಆಗಿದೆ ವಿಷಯ, ಮತ್ತು ಇವತ್ತಿನ ಟ್ರೆಂಡಿಗೆ ಅದು ಬೇಕು ಕೂಡ. ಸೊ ಮೇ ಬಿ ಟೈಟ್ಲ್ ಅದೇ ಕಾರಣಕ್ಕೆ ಟಕೀಲಾ ಅಂತ ಇಟ್ಟರೋ ಏನೋ ಅಂತ ನನಗೆ. ಸೊ ಆ್ಯಸ್ ಎ ಹೀರೋಯಿನ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಯಿತು ಅಂತ? ಟು ಬಿ ವೆರಿ ಫ್ರ್ಯಾಂಕ್, ನಾನು ಪರ್ಸ್ನಲಿ ಐ ಡೋಂಟ್ ಬಿಲೀವ್ ಇನ್ ಲವ್. ನಾನು ಆ ಥರ ವ್ಯಕ್ತಿ. ಲವ್ ಅನ್ನೋದು ಒಂದು ಸುಮ್ಮನೆ ನೇಮ್ ಸೇಕಾಗಿ ಇವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಲವ್ ಅನ್ನೋ ಹೆಸರಿನ ಬೇರೆ ಎಷ್ಟೊಂದು ಬೆನಿಫಿಟ್ಸ್ನ ತಗೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ.
ಬಿಕಾಸ್ ಈಗಿನ ಜನ್ರೇಷನ್ ನಾವು ನೋಡಿದಾಗ ಮೋಸ ಕೆಲವರು ಅಂತ ದಯವಿಟ್ಟು ಅದೇ ಹೇಳ್ತಾ ಇರೋದು. ಅದರ ವಿರುದ್ಧ ವ್ಯಕ್ತಿ ಇಲ್ಲೇ ಕೂತಿದ್ದೀನಿ, ಇಲ್ಲೇ ಒಬ್ಬ ಕೂತಿದ್ದಾನೆ. ಅಂದ್ರೆ ಕೆಲವೊಂದು ನನ್ ಪರ್ಸ್ನಲಿ ನನಗೆ ಅಷ್ಟೊಂದು ಇವಾಗಿನ ಕಾಲದಲ್ಲಿ ಆ ಟ್ರೂ ಲವ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ. ಟ್ರೂ ಲವ್ ಅನ್ನೋದು ಕಮ್ಮಿ ಆಗ್ಬಿಟ್ಟಿದೆ ಈಗ. ನಾವು ಬಿಕಾಸ್ ನಮ್ಮ ತಂದೆ ತಾಯಿನೆಲ್ಲ ನೋಡ್ಕೊಂಡು ಬೆಳೆದಿದ್ದೀವಿ, ಅವರೆಲ್ಲ ಇವತ್ತೂ ಎಷ್ಟು ಚೆನ್ನಾಗಿ ಹ್ಯಾಪಿಯಾಗಿ ನಮ್ಮ ಮುಂದೆನೇ ಇದ್ದಾರೆ. ಸೊ ಅಂದ್ರೆ ಇವಾಗ ನಾವು ನೋಡ್ತಾ ಇದ್ರೆ 1 ವರ್ಷ ಲವ್ ಮಾಡಿರ್ತಾರೆ, ಆಲ್ರೆಡಿ 6 ತಿಂಗಳಿಗೆ ಡಿವೋರ್ಸ್ ಆಗ್ಬಿಟ್ಟಿರುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಮೇ ಬಿ ಲವ್ ಮಾಡ್ದಾಗಿತ್ತು, ಮದುವೆ ಆದ್ಮೇಲೆ ಯಾಕಿಲ್ಲ, ಈ ಒಂದು ಕ್ವೆಶನ್ಸ್ ಇದೆ. ಸೊ ಅಂದ್ರೆ ಈ ಲವ್ ಅನ್ನೋದು ನೇಮ್ ಸೇಕ್ ಆಗೋಗ್ಬಿಟ್ಟಿದೆ ಎಷ್ಟೋ ಕಡೆ. ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾಳೆ, ಇನ್ನೊಂದು ದಿವಸ ಯಾವುದೋ ಇನ್ನೊಬ್ಳು ಚೆನ್ನಾಗಿ ಕಾಣಿಸ್ತಾಳೆ, ಅವಳನ್ನ ನೋಡೋಣ, ಟ್ರೈ ಮಾಡೋಣ, ಈ ಥರ ಒಂದು ಏನೋ ಒಂದು ಹ್ಯಾಬಿಟು, ಏನೋ ಹಾಬಿಯಿಂದ ಅದು ಹ್ಯಾಬಿಟ್ ಆಗಿ ಅಡಿಕ್ಷನ್ ಆಗಿಬಿಡುತ್ತೆ. ಸೊ ಅವ್ನಿಗೆ ನೆಕ್ಸ್ಟ್ ದಿವಸ ಇವಳಿಗೆ ಮಾಡಿಲ್ಲ, ಈಗ ನೆಕ್ಸ್ಟ್ ಇನ್ನೊಬ್ಳಿಗೆ ಮೆಸೇಜ್ ಮಾಡೋಣ, ಆ ಕಾಲ್ ಲಿಸ್ಟ್ಗಳೇ ಹೇಳ್ತಾರಲ್ಲ, ಈ ಥರ ಒಂದು ನಡೆಯೋವಂಥ ಒಂದು ಜನ್ರೇಷನಲ್ಲಿ ಇದ್ದೀವಿ. ಇದಕ್ಕೆ ಲೈವ್ ಎಕ್ಸಾಂಪಲ್ ಏನಂದರೆ ಲಿವಿಂಗ್ ಇನ್ ರಿಲೇಷನ್ಶಿಪ್ ಕಾನ್ಸೆಪ್ಟ್ ಬಂದಿರೋದೇ ಇದು. ಅಂದರೆ ಒಂದು ಹುಡುಗಿ ನೋಡಿದ್ಮೇಲೆ ಮದುವೆ ಆಗಬೇಕು, ಇದೇ ಅಷ್ಟೇ ಜೀವನ ಅನ್ನೋದಿತ್ತು. ಈಗ ಯಾವುದೋ ಒಂದು ಹುಡುಗಿ ನೋಡ್ತಾಳೆ, ಡೇಟ್ ಮಾಡೋಣ ಒಂದು 3 ತಿಂಗಳು, ಇನ್ನೊಂದು 3 ತಿಂಗಳು ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರೋಣ, ಇದು ವರ್ಕೌಟ್ ಆದರೆ ಆಮೇಲೆ ಮದುವೆ ನೋಡೋಣ ಅನ್ನೋ ಒಂದು ಲೆವೆಲ್ಗೆ ಹೊರಟೋಗ್ಬಿಟ್ಟಿದೆ. ಈ ಒಂದು ಆಸ್ಪೆಕ್ಟ್ಸು ನಮ್ಮ ಅಂದರೆ ನಾವು 90s ಕಿಡ್ಸ್ ಆಗಿರೋದ್ರಿಂದ ನಾವೇ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಇನ್ನು ನಮ್ಮ ತಂದೆ ತಾಯಿಗಳಂತೂ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡೋದಿಲ್ಲ. ಬಟ್ ಇವಾಗಿನ ಜೆನ್ಸೀಸ್ ಏನಂತಾರೆ, ಈ ಟ್ರೆಂಡಿಂಗು ಅವ್ರಿಗೆಲ್ಲ ಇದೆಲ್ಲ ಅವ್ರಿಗೆ ಕಾಮನ್ ಆಗೋಗ್ಬಿಟ್ಟಿದೆ. ಓಕೆ ಡೇಟ್ ಇವತ್ತು ಬ್ರೇಕಪ್ ಆಯಿತು, ನಾಳೆ ಪ್ಯಾಚಪ್ ಆಗುತ್ತೆ, ಮತ್ತೆ ಬ್ರೇಕಪ್ ಆದರೆ ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ, ನೆಕ್ಸ್ಟ್ ಯಾರು ಅನ್ನೋದನ್ನ ನೋಡ್ತಾ ಹೋಗ್ತಾರೆ. ಈ ಒಂದು ಆಸ್ಪೆಕ್ಟ್ಸ್ ಇದೆ ಅಲ್ಲ, ಇದನ್ನ ಎಷ್ಟೊಂದು ಸಿನಿಮಾದಲ್ಲಿ ತೋರ್ಸಕ್ಕೆ ಹೊರಟಿದ್ದಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ರಿಲೇಷನ್ಶಿಪ್ ಲಿಮಿಟ್ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಲೈಫಲ್ಲಿ ಬೇಕು, ಅದು ಯಾವ ಲಿಮಿಟಿಗೆ ಬೇಕು ಆ್ಯಂಡ್ ಅದು ಎಷ್ಟು ಮಟ್ಟಿಗೆ ಇದ್ದಿದ್ರೆ ಇವ್ರ ಜೀವನ ಚೆನ್ನಾಗಿರ್ತಿತ್ತೋ ಏನೋ ಅನ್ನೋ ಒಂದು ಸ್ಟೋರಿ ಇದೆ. ಸೊ ಈ ಸ್ಟೋರಿಲಿ ಅಂದರೆ ಫಾರ್ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ಕ್ರೀನ್ ಸ್ಪೇಸ್ ತಿನ್ನೋಕ್ಕೆ ಜಾಸ್ತಿ ಜಾಗ ಇದೆ. ಆರ್ಟಿಸ್ಟಿಗೆ ಬೇಕಾಗಿರೋದು ಅದೇ. ಯಾಕಂದರೆ ನಮ್ಮ ಟ್ಯಾಲೆಂಟ್ನ ನಾವು ಶೋಕೇಸ್ ಮಾಡ್ಕೊಳ್ಳೋಕ್ಕೆ ಒಂದೇ ರೀತಿ ಇರೋ ಬದಲು ಒಂದು ಹಲವಾರು ಶೇಡ್ಸ್ ಬರೋದ್ರಿಂದ ನಮ್ಮಿಬ್ರಿಗೂ ಅದೊಂದು ಸ್ಪೇಸ್ ಸಿಕ್ಕಿದೆ. ಸ್ಟಾರ್ಟಿಂಗಲ್ಲಿ ಒಂದು ನ್ಯೂಲಿ ವೆಡ್ ಕಪಲ್ಸ್ ಫುಲ್ ರೊಮ್ಯಾಂಟಿಕ್ ಆಗಿರ್ತೀವಿ, ಹೋಗ್ತಾ ಹೋಗ್ತಾ ನಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಏರುಪೇರು ಆಗುತ್ತೆ. ಬಿಕಾಸ್ ಅದು ಹುಡುಗಿರಿಗಿರುತ್ತಲ್ಲ, ಯಾವಾಗಲೂ ಗಂಡ ನನ್ನ ಜೊತೆಗೆ ಇರಬೇಕು, ಬೇಗ ಮನೆಗೆ ಬರಬೇಕು, ಒಂದು ಸ್ಮಾಲ್ ಆಸೆಗಳು, ಅದೇನು ಜಾಸ್ತಿ ಅಲ್ಲ. ಈ ಒಂದು ಟೈಮ್ ಸ್ಪೇಸು ಆಪೋಸಿಟ್ ಪರ್ಸನಿಂದ ನಮಗೆ ಸಿಕ್ಕಿಲ್ಲ ಅಂದಾಗ ಅವಾಗೆಲ್ಲೋ ಮನಸ್ಸು ಕರಗ್ತಾ ಏನೋ ಒಂದು ಬೇರೆದಕ್ಕೆ ನಾವು ಸ್ವಲ್ಪ ಅಡಿಕ್ಟ್ ಆಗ್ತಾ ಹೋಗ್ತೀವಿ. ಸೊ ಆ ಅಡಿಕ್ಷನ್ ಯಾವ ರೀತಿ ತಿರುಗಿದ್ರೆ ಒಂದು ರಿಲೇಷನ್ಶಿಪ್ ಉಳಿಯುತ್ತೋ ಅಥವಾ ಸ್ಪಾಯ್ಲ್ ಆಗುತ್ತೋ ಅನ್ನೋದು ಇದೆಲ್ಲ. ಅಂದರೆ ಸೊ ಶೇಡ್ಸ್ ಈ ಥರ ಹೋಗುತ್ತೆ ನಮ್ಮದು ಸಿನಿಮಾದು. ಹಾಗಾಗಿ ಆ್ಯಸ್ ಎನ್ ಆರ್ಟಿಸ್ಟ್ ನಮಗೆ ಐ ಥಿಂಕ್ ವೆರಿ ಲಕ್ಕಿ ಟು ಗೆಟ್ ಸಚ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಟೋರಿ. ಈಗ ಎಲ್ಲವೂ ಪ್ರೀತಿ ಪ್ರೇಮ ಇದ್ರ ವಿಷಯ ಬಂತು. ನಾನು ಹೇಳೋದು ನೋಡಿ, ಈ ಮೋಸಗಾರರು ಇದ್ದಾರೆ, ನಿಜವಾಗಿ ಪ್ರೀತಿಸೋರು ಇದ್ದಾರೆ. ಇವತ್ತಲ್ಲ ನೆನ್ನೆ ಅಲ್ಲ, ಯಾವ ಕಾಲದಿಂದಲೂ ಇವರು ಇದ್ದಾರೆ. ಇದಿಷ್ಟು ನನಗೆ ಚೆನ್ನಾಗಿ ಗೊತ್ತು. ಈಗ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಕಾಳಿದಾಸ ಬರೆದಿದ್ದಾನೆ ಶಕುಂತಲೆ ಅಲ್ವಾ, ಅಭಿಜ್ಞಾನ ಶಾಕುಂತಲ. ಅದರ ಒರಿಜಿನಲ್ ಕತೆ ಮಹಾಭಾರತದಲ್ಲಿದೆ. ಅಲ್ಲಿ ದುಷ್ಯಂತ ರಾಜ ಶಕುಂತಲೆ ನೋಡ್ತಾನೆ, ಗಾಂಧರ್ವ ವಿವಾಹ ಅಂತ ಗೊತ್ತಲ್ಲ, ಒಂದಾಗೋದು ಆಗ್ತಾನೆ. ಆಮೇಲೆ ಬಾ ನಿನ್ನ ಮಹಾರಾಣಿ ಥರ ನೋಡ್ಕೋತೀನಿ ನನ್ನ ರಾಜ ಅಂತ ಹೊರಟೋಗ್ತಾನೆ. ಅವಳು ಬಂದಾಗ ನಿಷ್ಕರುಣೆಯಿಂದ ನಾನು ಯಾರು ಅಂತಲೇ ಗೊತ್ತಿಲ್ಲ, ನೀವು ನನಗೂ ಸಂಬಂಧನೇ ಇಲ್ಲ, ಗೆಟ್ ಔಟ್ ಅಂತೇಳಿ ಕಳಿಸ್ತಾನೆ. ಇದು ಮಹಾಭಾರತದಲ್ಲಿ ಬರುವಂಥ ಕತೆ. ಅಂದರೆ ಅವಳನ್ನ ಒಪ್ಕೊಳ್ಳೋದಿಲ್ಲ. ಇದು ವಿಷಯ ಚೆನ್ನಾಗಿದೆ, ಬಟ್ ರಾಜ ನೆಗೆಟಿವ್ ಆಗ್ತಾನಲ್ಲ ಅಂತ ಕಾಳಿದಾಸ ಬರೆಯುವಾಗ ಏನು ಮಾಡ್ತಾನೆ, ಕಾಳಿದಾಸ ಯಾಕಂದರೆ ರಾಜಾಶ್ರಯದಲ್ಲೇ ಇರೋರು ಅಲ್ಲ, ಯಾವುದೇ ರಾಜನ ಕೆಟ್ಟ ಇದ್ರು ನಾಳೆ ನನ್ನ ಬಗ್ಗೆನೂ ಹೀಗೆ ಒಂದು ನಾಟಕ ಮಾಡ್ಬೋದು, ಇನ್ನೊಂದು ಬರ್ಬೋದು ಅಂತ ಅಲ್ಲಿ ದೂರ್ವಾಸ ಮುನಿನ ತರ್ತಾನೆ. ದೂರ್ವಾಸ ಮುನಿ ಅವನು ಶಾಪ ಕೊಟ್ಟಿದ್ದ, ಒಂದು ಅವನು ಏನನ್ನು ಮರೆತು ಹೋಗ್ಬಿಡ್ಲಿ ನಿನ್ನ ಪ್ರೀತಿದವನು ಅಂತ ಕೊಟ್ಟಿದ್ದ. ಅವಳು ಹೊತ್ತು ಕಾಲಿಡಿದಾಗ ಒಂದು ಉಂಗುರ ಕೊಡ್ತಾನೆ. ಆ ಉಂಗುರ ನೋಡಿದಾಗ ಅವನಿಗೆಲ್ಲ ಜ್ಞಾಪಕ ಬರುತ್ತೆ ಮತ್ತು ನಿನ್ನನ್ನು ಒಂದು ಮಾಡ್ತಾನೆ. ಅದೇನಾಗುತ್ತೆ, ಅವಳು ಅದನ್ನು ನೀರಲ್ಲೆಲ್ಲೋ ಕಳ್ಕೊತಾಳೆ ಅಂತ ಒಂದು ಕಥೆಯಲ್ಲಿ ತೋರಿಸಿ ನಾಟಕದಲ್ಲಿ ಕೊನೆಗೆ ಅವಳು ಕೇಳಿದಾಗ ಅವ್ನು ನಿಜವಾಗಿ ಹೇಳುವಾಗ ಜನಕ್ಕೆ ಒಂದು ಸಿಂಪತಿ, ಪಾಪ ಉಂಗುರ ಇದ್ದಿದ್ರೆ ಗೊತ್ತಾಗಿರೋದು, ದೂರವಾಸನ ಶಾಪ ವರ್ಕ್ ಆಗ್ತಿದೆ, ಅದು ರಾಜನ ಮನಸ್ಸಲ್ಲ ಅಂತ ರಾಜನ ಒಳ್ಳೆಯವನು ಮಾಡಿದ್ದಾನೆ. ಇದು ಯಾವ ಕಾಲದ್ದು, ಮಹಾಭಾರತ ಕಾಲದ ಕತೆ. ಅಲ್ಲೂ ಇದ್ದರು ಈ ಮೋಸಗಾರರು. ಹಂಗೆ ನೋಡೋಕೆ ದೊಡ್ಡ ದೊಡ್ಡ ಋಷಿ ಮುನಿಗಳೆಲ್ಲ ನೋಡಿ, ದೂರ್ವಾಸ ಅಲ್ಲಿಂದ ಎಷ್ಟೋ ಜನ ಅವರ ಹುಟ್ಟುಗಳು ಸರಿ ಇಲ್ಲ, ದೊಡ್ಡ ದೊಡ್ಡ ಮುನಿಗಳವರು. ಆದರೆ ಹುಟ್ಟುಗಳಂದರೆ ಬೇರೆಯವರಿಂದ ಇದಾಗಿರೋದು. ಸೊ ಅದೆಲ್ಲ ಬಿಟ್ಬೋಣ, ಅದೆಲ್ಲ ಇದೆ. ಆದರೆ ಈ ಸ್ವಭಾವ
ಈಗಲೂ ಇದೆ, ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ. ಆಮೇಲೆ ಇವಾಗ ನಾವು ಇನ್ನು ಸಿಂಗಲ್ ಮದರು, ಲಿವ್ ಇನ್ ರಿಲೇಷನ್ಶಿಪ್ ಇವೆಲ್ಲ ಹೇಳ್ತೀವಲ್ಲ, ಇದು ಕೇವಲ ಈ ನಮ್ಮ ಬೆಂಗಳೂರಂಥ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ, ಹೆಚ್ಚು ಕಮ್ಮಿ ಇಂಡಿಯಾದಲ್ಲಿ. ಈ ಹಳ್ಳಿಗಳ ಕಡೆ ಗೊತ್ತೇ ಇಲ್ಲ ಅವ್ರಿಗೆ. ಏನೋ ಒಂದು ಡೇಟಿಂಗ್ ಹೋಗೋದಂತೆ ಅಂದರೆ ಗೊತ್ತೇ ಇಲ್ಲ ಅವ್ರಿಗೆ. ಬೈಯೋದು ಗೊತ್ತು, ಪ್ರೀಸೋದು ಗೊತ್ತು, ಎರಡೇ ಗೊತ್ತಿರೋದು. ಇಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ. ಅದು ಇಲ್ಲಿದೆ. ಬಟ್ ಒಂದು ವಿಷಯ ಸತ್ಯ ಒಪ್ಕೊಳ್ಳೇಬೇಕೇನೆಂದರೆ, ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಹಗಲು ಇರುತ್ತೆ, ರಾತ್ರಿನೂ ಇರುತ್ತೆ. ರಾಮ ಇದ್ದ ತಕ್ಷಣ ರಾವಣ ಇರ್ತಾನೆ, ದುರ್ಯೋಧನ ಇದ್ದಾಗ ಧರ್ಮರಾಜನೂ ಇರ್ತಾನೆ, ಜೊತೆಯಲ್ಲಿ ಶಕುನಿನೂ ಇರ್ತಾನೆ, ಆ ಕಡೆ ಕರ್ಣ ಇರ್ತಾನೆ. ಬೇರೆ ಬೇರೆ ವೆರೈಟಿಗಳು ನೋಡಿ, ಹೆಂಗಿದೆ ನೋಡಿ. ದಾನ ಮಾಡೋನೊಬ್ಬ, ತಂದಿಡೋನೊಬ್ಬ, ನೆಗೆಟಿವ್ ಆಗಿ ಮಾಡೋದು, ನಾನು ವಾಣಿಜ್ಯ ಕೊಡೋಲ್ಲ ಅನ್ನೋನು, ಅದಕ್ಕೋಸ್ಕರ ಹೋರಾಟ ಮಾಡೋದು. ಕೃಷ್ಣ ಸಪೋರ್ಟ್ ಮಾಡ್ತಾನೆ, ದೇವ್ರು ಸಪೋರ್ಟ್ ಮಾಡ್ತಾನೆ, ಒಂದು ಕತೆ ಇಷ್ಟು ಹೋಗುತ್ತೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಸಿನಿಮಾದಲ್ಲಿ ನಾನು ತೋರ್ಸೋಕ್ಕೆ ಹೋಗಿರೋದು ಅದನ್ನೇ, ಅವ್ರು ಹೇಳಿದ್ದನ್ನೇ. ಬಟ್ ಅದನ್ನು ನಾನು ಕರೆಕ್ಟಾಗಿ ಬೈಸೆಕ್ಟ್ ಮಾಡಿದ್ದೀನಿ. ನನ್ನ ಹೀರೋ ನಿಜವಾದ ಪ್ರೀತಿಯ ಒಡೆಯನಾಗಿ, ನಿಜವಾದ ಪ್ರೀತಿಯ ಒಬ್ಬ ಯಜಮಾನನಾಗಿ ಕಾಣಿಸ್ಕೋತಾ ಹೋಗ್ತಾನೆ. ಅವನಲ್ಲಿ ಒಂದು ಚೂರಲ್ಲಿ ಕಳಂಕ ಇಲ್ಲ. ಅವನು ಪ್ರೀತಿಸ್ತಾನೆ ಅನ್ನೋ ಒಂದು ಡೈಲಾಗ್ ಬರುತ್ತೆ ಅದರಲ್ಲಿ. ನಾನು ಯಾಕೆ ಪ್ರೀತಿಸ್ತೀಯ ಹೇಳು ಅಂತ. ನಾನು ನೀನು ಸುಮ್ಮನೆ ಪ್ರೀತಿಸಿದೆ ಅಂತ, ಅದು ಕಾರಣ ಬೇಕಾಗಿಲ್ಲ ಅಂತ. ಬಟ್ ಒಂದು ಸಲ ನೀನು ಪ್ರೀತಿಸಿದ ಮೇಲೆ ನಿನ್ನ ಎಲ್ಲವೂ ನನಗಿಷ್ಟ. ನಿನ್ನ ನಡೆ ನುಡಿ, ನೀನೇನು ಮಾತಾಡ್ತೀಯ ಎಲ್ಲ ನನಗಿಷ್ಟನೇ ಅಂತ ಒಂದು ಮಾತು ಬರುತ್ತೆ. ಇದು ಪ್ರೀತಿಸಿದವರ ಲಕ್ಷಣಗಳು. ಅದೇ ಥರ ಇನ್ನೊಂದು ಟ್ರ್ಯಾಕಲ್ಲಿ ಇನ್ನೊಂದು ಕ್ಯಾರೆಕ್ಟ್ರ್ ಹೋಗುತ್ತೆ, ಅದು ಬರೀ ಮೋಸ ಮಾಡೋ ಕ್ಯಾರೆಕ್ಟ್ರು. ಇದು ಎರಡೂ ಇದೆ ಅಂತ ಹೇಳ್ಬಿಡಿ. ಇದು ಯಾಕೆ ಅಂದರೆ, ಇದು ತಂತ್ರದಲ್ಲಿ ಬರುತ್ತಿದ್ದು. ನಿಜವಾಗಿ ಪ್ರೀತಿಸೋದಿಲ್ಲ, ಶೃಂಗಾರವಾಗಿ ಒಲಿಸ್ಕೊಳ್ಳೋನಿದ್ದಾನಲ್ಲ ಹೆಣ್ಣನ್ನು, ಅದು ವೀರಭಾವ ಅಂತ ಕರೀತಾರೆ. ಇದಿದೆಯಲ್ಲ, ದ್ರೋಹ ಮಾಡೋದು, ಮೋಸ ಮಾಡೋದು, ಹೆಂಗಾರ ಮಾಡಿ ಪಟಾಯಿಸೋದು ಅಂತಾರಲ್ಲ, ಈ ಥರದ ಮಾತುಗಳೆಲ್ಲ ಬರ್ತಾವಲ್ಲ, ಇದು ಪಶುಭಾವ ಅಂತ. ನನ್ನ ಹೀರೋ ಇದರಲ್ಲಿ ವೀರಭಾವಕ್ಕೆ ಪ್ರತಿನಿಧಿಯಾಗಿ ನಿಲ್ತಾನೆ, ಅವನು ಪಶುಭಾವಕ್ಕೆ ಪ್ರತಿನಿಧಿಯಾಗಿ ನಿಲ್ತಾನೆ. ಸೊ ಯಾಕೆಂದರೆ ಎಲ್ಲರೂ ಹಂಗಿದ್ರೆ ಅವ್ನು ಪಶುಭಾವದವನು ಚೇಂಜ್ ಆಗ್ಬಿಟ್ಟ, ಇವನು ಪಶುಭಾವಕ್ಕೆ ಹೋದ ಅಂತ ತೋರಿಸಿದ್ರೆ ನನಗೆ ಅರ್ಥನೇ ಇಲ್ಲ. ಅಂದರೆ ಜಗತ್ತು ಹಂಗೆ ಉಳಿಯೋಲ್ಲ, ಲೆಕ್ಕಾಚಾರ ಆಗೋದಿಲ್ಲ. ಈಗ ಅವ್ರು ಹೇಳಿದಾಗೇ, ಈಗ ಅವರು ತಂದೆ ತಾಯಿ ತಾತ ಹೆಂಗಿದ್ರು, ಪ್ರೀತಿ ಇರಲಿಲ್ವಾ? ಇತ್ತು. ನಿಮಗಿಲ್ವಾ? ಇದೆ. ಬಟ್ ಕೆಲವ್ರಿಗೆ ಇಲ್ದಿರ್ಬೋದು. ಅದರಿಂದ ಇಡೀ ಪ್ರಪಂಚನ ದ್ವೇಷಿಸೋಕ್ಕಾಗೋದಿಲ್ಲ. ಒಂದು ಹೆಣ್ಣು ನನ್ನ ಕೈ ಕೊಟ್ಟಲು ಅಂತ ನಾನು ಹೆಣ್ಣು ಕುಲನೇ ನಾನು ದ್ವೇಷಿಸೋಕ್ಕಾಗಲ್ಲ. ಒಬ್ಬ ಗಂಡು ಒಂದು ಯಾವುದೋ ಮೋಸ ಮಾಡಿದ್ರೆ ಗಂಡು ಕುಲನೇ ನಾವು ಮೋಸಗಾರರು ಅಂತ ಹೇಳೋಕ್ಕಾಗಲ್ಲ. ಇದೆ, ಒಪ್ಪಬೇಕು, ಏನೂ ಮಾಡೋಕ್ಕಾಗಲ್ಲ, ಹುಷಾರಾಗಿರಬೇಕು. ಅಲ್ಲೇ ಅದನ್ನು ಹೇಳಕ್ಕೆ ಹೋಗಿದ್ದೀನಿ ಇಲ್ಲಿ. ಹುಷಾರಾಗಿರಿ, ಎರಡು ಕಡೆಯೂ ಇರ್ಬೋದು. ಗಂಡಸರಲ್ಲೂ ಮೋಸಗಾರಿದ್ದಾರೆ, ಹೆಂಗಸರಲ್ಲೂ ಇದ್ದಾರೆ, ಎರಡೂ ಇದೆ. ಏನೇ ಮಾಡಿದ್ರು ಹುಷಾರಾಗಿ ಹೋಗಿ ನೋಡಿಕೊಂಡು ಅಷ್ಟು ಇದ್ರೆ. ಯಾಕಂದರೆ ಈ ಲವ್ ಅಂತ ಬಂದಿದ್ದರಿಂದ ಹೇಳಿದೆ, ಇದಿದೆ. ಶಿವ ಪಾರ್ವತಿ ಮೊದಲನೇ ಜೋಡಿ ತಂತ್ರದ ಪ್ರಕಾರ ಮದುವೆ ಅನ್ನೋ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದವರು ಶಿವ. ಇವತ್ತು ನೋಡಿ, ನೀವು ಯಾವುದಾದ್ರು ಮದುವೆ ಅಥವಾ ಗಂಡು ಹೆಣ್ಣು ನೋಡಿದ್ರೆ ರಾಧಾಕೃಷ್ಣನ ಥರ ಕಾಣ್ತಾರೆ ಅಂತ ಹೇಳಲ್ಲ, ಸೀತಾರಾಮನ ಥರ ಶಿವ ಪಾರ್ವತಿ ಥರ ಕಾಣ್ತಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ಅದು ಮೊದಲನೇ ಜೋಡಿ. ಅವನು ಇದನ್ನೆಲ್ಲ ತರ್ತಾನೆ, ಹೆಂಗಿರಬೇಕು, ಒನ್ನೆಸ್. ಯಾರು ಶಿಲಾಯುಗದ ದೇವರವನು. ಯಾರೋ ಹೆಣ್ಮಗಳು ಚೆನ್ನಾಗಿದ್ದಂತ ಇನ್ನೊಬ್ರು ಕರ್ಕೊಂಡು ಹೋಗೋದು, ಅವರಿಂದ ಇನ್ನೊಂದು ಗುಂಪು ಕರ್ಕೊಳ್ಳೋದು ಇಲ್ಲ. 1 to 1 ಅಂತ ಹೇಳೋದಕ್ಕೆ ಒಬ್ಬ ಗಂಡು ಬೇಕು ಅವಳಿಗೆ. ಸೊ ನಿನ್ನ ಜೊತೆಯಾಗಿರು. ಆ್ಯಂಡ್ ಪ್ಲೀಸ್ ರಿಮೆಂಬರ್, ಅವಳು ಅರ್ಧ ನೀನು ಅರ್ಧ ಅಂತ ಅರ್ಧನಾರೀಶ್ವರನಾಗಿ ನಿಂತ್ಕೋತಾನೆ. ನಾನು ಅರ್ಧ ಅಷ್ಟೇ, ನಾನು ಜಡ, ನೀನು ಶಕ್ತಿ. ನೀನು ನನ್ನ ಜೊತೆಯವರಿಂದ ನನಗೆ ಶಕ್ತಿ. ಸೊ ಐ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಯು. ಯು ಆರ್ ಮೈ ಬೆಟರ್ ಹಾಫ್ ಅಂತಾನೆ. ಅದು ಇವತ್ತು ಇಂಗ್ಲೀಷಲ್ಲಿದೆ. ನನಗಿಂತ ಉತ್ತಮವಾದ ನನ್ನ ದೇಹದ ಅರ್ಧ ನೀನು ಅಂತ. ಇಷ್ಟು ಕತೆ ಹೇಳಬೇಕಾಯ್ತು ನೋಡಿ ಇವನೊಂದು ಲವ್ಗೆ ನಾನು. ಅಲ್ಲ, ಲವ್ ಅನ್ನ ಯಾಕೆ ಈ ಕಾನ್ಸೆಪ್ಟ್ ಅಂದರೆ, ಇವಾಗಿನ ಜನ್ರೇಷನಲ್ಲಿ ಅಥವಾ ಇವಾಗಿನ ಇದರಲ್ಲಿ ಒಂದು ಹುಡುಗಾಗೆ 5 ಜನ ಏನಾದರೂ ಗರ್ಲ್ ಫ್ರೆಂಡ್ಸ್ ಈ ಥರ ಇದ್ದರೆ ಅವ್ನು ಕೂಲ್, ಈಸ್ ಅ ಪ್ಲೇ ಬಾಯ್, ಈ ಥರ ಒಂದು ಟಾಕ್ಸ್ ಬರುತ್ತೆ ಅಲ್ಲ. ಸೊ ಏನಂತಂದರೆ ಅವ್ನಿಗೆ ಅದೊಂದು ಬಿಲ್ಡಪ್, ಓ ಇವ್ನು ಇಷ್ಟು ಜನ ಲವ್ ಮಾಡ್ದ, ಅದೊಂದು ಇದು ಲೈನ್ ಅಪ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಇವತ್ತಿಂದಲ್ಲಮ್ಮ ನಾನು ಡಿಸ್ಟರ್ಬ್ ಮಾಡ್ತೀನಿ. ಈಗ ದ್ರೌಪದಿಗೆ ಎಷ್ಟು ಜನ ಗಂಡತಿದ್ದಮ್ಮ? ಅಲ್ಲ ನಾನು ಹೇಳಿದ್ದು ಅಂದ್ರೆ ಪರ್ಸ್ಪೆಕ್ಟಿವ್ ಆ ಥರ ಇದೆ. ಇಲ್ಲ, ಪರ್ಸ್ಪೆಕ್ಟಿವ್ ಇರೋದು ಅವತ್ತು ಇತ್ತು. ಸಿ, ದಿಸ್ ಈಸ್ ಎ ಮೇಲ್ ಡಾಮಿನೇಟೆಡ್ ಸೊಸೈಟಿ. ಇದನ್ನು ನಾವು ಒಪ್ಕೊಳ್ಳೇಬೇಕು. ಯಾಕಂದರೆ ನೇಚರು ಅದನ್ನು ಮಾಡಿಬಿಟ್ಟಿದೆ. ಅದು ಸರಿ ಅಂತ ಹೇಳ್ತಿಲ್ಲ ನಾನು. ಇನ್ನು 100 ವರ್ಷ ಹೋದ ದಿಸ್ ಈಸ್ ಮೇಲ್ ಡಾಮಿನೇಟೆಡ್ ಸೊಸೈಟಿ ಓನ್ಲಿ. ಯಾಕಂದರೆ ಒಬ್ಬ ಗಂಡಸು ರೇಪ್ ಮಾಡ್ದ ಅಂತ ಕೇಳ್ತೀವಿ, ಹೆಣ್ಮಕ್ಳು ರೇಪ್ ಮಾಡ್ದ ಅನ್ನೋ ವಿಷಯನೇ ಬರಲ್ಲ. ಫಿಸಿಕಲಿ ಹಿ ಈಸ್ ಮೋರ್ ಪವರ್ಫುಲ್, ಮೋರ್ ಸ್ಟ್ರಾಂಗರ್ ದ್ಯಾನ್ ವಿಮೆನ್. ಬಟ್ ವಿಮೆನ್ಸ್ ಆರ್ ವೆರಿ ಮಚ್ ಎಮೋಷನಲ್ ಆ್ಯಂಡ್ ಅವ್ರಿಗೆ ಫೀಲಿಂಗ್ಸ್ ಜಾಸ್ತಿ ಇದೆ. ನಾನು ಇವಾಗ ಹೇಳೋಕೆ ಹೊರಟಿರೋದು ಇದು ಇರೋದ್ರಿಂದ ನಾವು ಹುಷಾರಾಗಿರೋದು ಅಗತ್ಯ. ಅವರು ಸ್ಟ್ರಾಂಗ್ ಇದ್ದಾರೆ ಫಿಸಿಕಲಿ, ಪರವಾಗಿಲ್ಲ ಕಣೆ, ಏನು ಪರವಾಗಿಲ್ಲ ಬಾ ಅಂದರೆ ಒಪ್ಪಬೇಡ. ನಾವು ಒಂದು ಆಟ ಆಡೋಣ, ನನ್ನ ಕೈ ನೀನು ಬೆಂಡ್ ಮಾಡ್ತೇನೆ, ನನಗೆ ಬೆಂಡ್ ಮಾಡಿದ್ರೆ ಹಿಂಗೆ ಮಾಡೋಕೆ ಅವ್ನು ಬೆಂಡ್ ಮಾಡೇ ಮಾಡ್ತಾನೆ. ಅವ್ನಿಗೆ ಸ್ಟ್ರೆಂತ್ ಗೊತ್ತು.
ಗರ್ಲ್ಸ್ ಆರ್ ಸ್ಮಾರ್ಟ್ ಬಟ್ ಗೈಸ್ ಆರ್ ಸ್ಮಾರ್ಟರ್. ಎಕ್ಸ್ಟ್ರಾ ಇದೆ ಅವ್ರಿಗೆ. ಸೊ ಹುಷಾರಾಗಿರಬೇಕಾಗುತ್ತೆ. ಏನು ಮಾಡ್ತೀರಿ ಇವಾಗ ನೋಡಿ, ಶಕುಂತಲನ ಇಲ್ಲ ಅಂದ ಫೈಟ್ ಮಾಡೋಕ್ಕಾಗುತ್ತೆ ಅವಳು ರಾಜನ ಕೈಲಿ. ಮೊದಲೇ ಹುಷಾರಾಗಿದ್ದಿದ್ರೆ ಈ ಕಥೆನೇ ಇರ್ತಿರಲಿಲ್ಲ. ಈ ಅವೇರ್ನೆಸ್ಸೇ ನಾನು ಇಲ್ಲಿ ಕೊಡೋಕೆ ಹೋಗ್ತಿರೋದು. ಬೋಧ ವಯಸ್ಸಿಲ್ಲ. ಇವಾಗ ಎಷ್ಟೋ ಇದರಲ್ಲಿ ಹುಡುಗಿರೇ ಮೋಸ ಮಾಡಿರ್ತಾರೆ ಹುಡುಗರಿಗೆ. ಹುಡುಗರು ಅಷ್ಟೇ ಮಾಡ್ತಾರೆ ಅನ್ನೋದು ಸುಳ್ಳು. ಹುಡುಗಿರು ಅಷ್ಟೇ. ಇವನ ಹತ್ರ ಕಾರ್ ಇದೆ, ನನ್ನ ಹಳೆ ಬಾಯ್ ಫ್ರೆಂಡ್ ಹತ್ರ ಬರೀ ಬೈಕ್ ಇತ್ತು, ಈ ಒಂದು ಕಂಪ್ಯಾರಿಸನ್ ಮೇಲೆ ಕೂಡ ಹೋಗುತ್ತೆ. ಆ್ಯಂಡ್ ಅಂದರೆ ಹೊಸದು ನೋಡ್ತಾ ಹುಡುಗಿರ್ ಮನಸ್ಸು ಚಂಚಲ ಅಂತಾರಲ್ಲ, ಸೊ ಅದು ನಿಜ ಇದೆ. ನಾನು ಹುಡುಗಿರೇ ಕರೆಕ್ಟು, ಹುಡುಗಿರೇ ಮಾತ್ರ ಮೋಸ ಆಗುತ್ತೆ ಅನ್ನೋದು ಹೇಳ್ತಾ ಇಲ್ಲ. ಹುಡುಗಿರು ಮೋಸ ಮಾಡಿರೋದು ಎಷ್ಟೋ ಎಕ್ಸಾಂಪಲ್ಸ್. ಇವಾಗ ಇಷ್ಟೊತ್ತು ನಾನು ಹೇಳಿದ್ರೆ ಅದೇನೆ, ಅಲ್ಲೂ ಇದೆ ಇಲ್ಲೂ ಇದೆ, ಆ ಕಾಲದಲ್ಲೂ ಇದು ಈ ಕಾಲದಲ್ಲಿ ಮುಂದೆನೂ ಇದೆ. ನಾವು ಮಾತಾಡ್ತೀವಿ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಎಲ್ಲಿ ಹೆಣ್ಮಕ್ಳು ಪೂಜ್ಯ ಭಾವನೆ ನೋಡ್ತೀವೋ ಅಲ್ಲಿ ದೇವತೆಗಳು ಖುಷಿ ಪಡ್ತಾರೆ ಅಂತ ನಮ್ಮ ಭಾರತ ಅದು ಅಂತ. ಅದು ಬೇರೆ ಆಗಿದೆ. ಕಾಲಾಯ ತಸ್ಮೈ ನಮ. ಇಲ್ಲಿ ನಾವು ಹೆಂಗೆ ಹುಷಾರಾಗಿರ್ಬೇಕು ನೋಡಿ. ಕಾಲ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಜನಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಚೇಂಜ್ ಆಗ್ಬೋದು, ಇನ್ನೇನು ಚೇಂಜ್ ಮಾಡೋಕ್ಕೆ ನನ್ನ ಕೈ ಶಕ್ತಿ ಇಲ್ಲ. ನಾನೇನು ಚೇಂಜ್ ಆಗೋದು, ನಾನು ಹುಷಾರಾಗೋದು. ನಿಮ್ಮದು ಮಾತೆಲ್ಲ ಕೇಳ್ತಿದ್ರೆ ಅದೇ ಈ ಅಟ್ ಪ್ರೆಸೆಂಟ್ ಜನ್ರೇಷನ್ ಅಥವಾ ಸಿಚುವೇಶನ್ ಏನಿದೆ, ನಾವೆಲ್ಲ ಏನು ಫೇಸ್ ಮಾಡ್ತಾ ಇದೀವಿ, ಸುತ್ತಲೂ ಸಮಾಜ ಏನು ನಡೀತಾ ಇದೆ, ಅದ್ರದ್ದು ಒಂದು ಪ್ರತಿಬಿಂಬ ಥರ ಇದೆ ಟಕೀಲ. ಈ ಸಿನಿಮಾದಲ್ಲಿ ಆ ವಿಷಯಗಳನ್ನ ಇಂಡೈರೆಕ್ಟಾಗಿ ಹೇಳ್ಕೊಂಡು ಹೋಗಿದ್ದೀವಿ. ಅದಕ್ಕೋಸ್ಕರ ನಾನಿಲ್ವಾ ಇವರಿಲ್ವಾ ಅಂತ ಇವ್ರನ್ನ ನೋಡಿ, ಇವ್ರ ಮುಖ ನೋಡಿ ಇವ್ರಿಗೆ ಸೂಟ್ ಆಗುತ್ತೆ, ಇವರು ಪ್ರೀತಿಯ ಪ್ರತಿನಿಧಿ ಆಗ್ತಾರೆ ಅಂತ ಅಂದ್ಕೊಂಡೇ ಇವ್ರನ್ನು ನಾವು ಬೇಕು ಅಂತ ಕೂತಿದ್ದು. ಆಮೇಲೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನ್ಯಾಯ ಸಲ್ಲಿಸಿದ್ದಾರೆ ಅವರು. ಒಂದು ಹೆಣ್ಮಗು ಮಕ್ಕಳ ಮುಂದೆ ಹೀರೋಗೆ ಮಂಡಿಯವ್ರು ಕೂತ್ಕೊ ಅಂದ್ರೇ ಕಷ್ಟ. ನಾನೇ ಕೂರ್ಬೇಕು ಅವಳು ಊರಲ್ಲಿ ಅಂತ ಇರುತ್ತೆ ನಾರ್ಮಲಿ. ಇವರು ಅದನ್ನು ಆರಾಮಾಗಿ ಹಿಂಗೆ ಕೊಡ್ತಾರೆ ಮಂಡಿ ಊರ್ಬಿಟ್ಟು. ಅದು ಪ್ರೀತಿ. ಇಲ್ಲಿ ಮೇಲೆ ಕೇಳೇನು ಭಾವನೆನೇ ಬರಬಾರ್ದು ರೀ, ಅಷ್ಟೇ. ಸೊ ನಾನಿದ್ದೀನಿ ಇವರಿದ್ದೀನಿ ಅಂದಿದ್ದು ನಾನು, ಅದಕ್ಕೆ ನಾವಿದ್ದೀವಿ ಪ್ರತಿನಿಧಿಗಳು ಇಲ್ಲಿಬ್ಬರು. ಸಿನಿಮಾದಲ್ಲ ನಾವು ನೋಡಿದ್ರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಎಲ್ಲೋ ಇದೊಂದು ನಡೀತಾ ಇದೆ ಅನ್ನೋದು ಖಂಡಿತವಾಗ್ಲೂ ಅನ್ಸುತ್ತೆ. ಈಗ ನಾವು ಮಾತಾಡ್ತಿದ್ರಲ್ಲೇ ನಾವು ಇಷ್ಟೊಂದು ಲವ್ ಬಗ್ಗೆ ಆಗಲಿ, ಫೀಲಿಂಗ್ಸ್ ಬಗ್ಗೆ ಆಗಲಿ, ಎಮೋಷನ್ಸ್ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಸೊ ನಮ್ಮ ಅಕ್ಕಪಕ್ಕದಲ್ಲೇ ಆಗಿದೆಯೋ, ನಮ್ಗೆ ಏನೋ ಆಗಿದೆ ಅಂತ ಅನ್ನೋದು ಕನೆಕ್ಟ್ ಅಂತ ಬಂದ್ಮೇಲೆ ಥಿಯೇಟರ್ ಆಚೆ ಬಂದ್ಮೇಲೆ ಎಲ್ಲೋ ಒಂದು ಕಡೆ ಸರಿ ಏನಾದರೂ ಒಂದು ಮಾಡಿದೆ ಲೈಫಲ್ಲಿ, ಒಂದು ಮ್ಯಾರೇಜ್ ಆಗಿರ್ಬೋದು, ಲವ್ ಆಗಿರ್ಬೋದು, ಒಂದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಪ್ರತಿಯೊಂದೂ ಒಂದು ಹೆಜ್ಜೆ ಒಂದು ಇಟ್ಟಾಗ ಯಾವ ಥರ ಇರಬೇಕು ಅನ್ನೋದನ್ನು ಒಂದು ಚಿಕ್ಕದಾಗ ಒಂದು ಸಂದೇಶ ಇರುತ್ತೆ. ಈಗ ದುಡ್ಕಿ ನಿರ್ಧಾರಗಳು ತೊಗೊಂಡ್ರೆ ಏನೇನು ಆಗ್ಬೋದು, ಏನೇನು ಅನಾಹುತಗಳಾಗ್ಬೋದು. ಇಲ್ಲ ಅತಿ ಹೆಚ್ಚು ಜನದಲ್ಲಿ ಇದ್ದಾಗ ಇವಾಗ ಆಗರ್ಭ ಶ್ರೀಮಂತ ಅಂತಲೇ ಒಂದು ಇದು ಬರುತ್ತೆ, ನಾನು ತುಂಬ ದೊಡ್ಡ ಶ್ರೀಮಂತ, ಬಟ್ ಹುಷಾರಾಗಿರಲಿಲ್ಲ ಅಂದರೆ ಏನೇನು ಇರುತ್ತೆ ಹಿಂದೆಗಡೆ, ಏನೇನು ಅನಾಹುತಗಳು ಇರ್ಬೋದು, ಪಕ್ಕದಲ್ಲಿರೋದ್ರೆ ಮೋಸ ಮಾಡ್ತಾರೆ. ಸೊ ಅದು ಗೊತ್ತಾಗಲ್ಲ. ಸೊ ಅದರಿಂದ ಈ ಸಿನಿಮಾ ನೋಡಿದಾಗ ದೇರ್ ಇಸ್ ಒನ್ ಸ್ಮಾಲ್ ದಿಸ್ ಒನ್ ಲೈಕ್ ಸ್ವಲ್ಪ ಲೈಕ್ ಏನಾದರೂ ಒಂದು ನೋಡಿದಾಗ ಒಂದು ಲುಕ್ ಅಟ್ ಲೈಫ್ ಲೈಕ್ ಲಾರ್ಜರ್ ಇದು ಅಂತ. ಬರೀ ಅಷ್ಟೊಳಗೆ ಬರೀ ಆ ಶೆಲ್ಲಲ್ಲಿ ಮಾತ್ರ ಇದ್ಬಿಟ್ರೆ ಅಲ್ಲ, ಒಂದು ಬಿದ್ದಿದ ತಕ್ಷಣ ಅದೇ ನನ್ನ ಪ್ರಪಂಚ ಅಂತ ನೋಡ್ಬಿಡಿ. ಸುತ್ತಲೂ ನೋಡಿ, ಪ್ರತಿಯೊಂದು ನೋಡಿಕೊಂಡು ಟೇಕ್ ಡಿಸಿಷನ್ಸ್ ಇನ್ ಲೈಫ್ ಅಂತಲೇ ಇಲ್ಲ. ಇಷ್ಟೆಲ್ಲ ಹೇಳಿದ್ರೆ ನಾನು ಸ್ವಲ್ಪ ಹೆಣ್ಮಕ್ಳು ಪರಾನೇ. ಯಾಕಂದರೆ ಅಲ್ಲ, ನಾನು ವಿಷಯ ಹೇಳ್ಬಿಡ್ತೀನಿ. ಅದನ್ನು ನಾನು ಹೇಳಿದ್ರಲ್ಲ, ಫಿಸಿಕಲಿ ಸ್ಟ್ರಾಂಗ್, ಆಮೇಲೆ ಸ್ಮಾರ್ಟರ್ ಅಂದಲ್ಲ, ಅವ್ರಿಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತು ಗಂಡು ಮಕ್ಕಳಿಗೆ. ಸಾಧಾರಣವಾಗಿ ಯಾರೋ ಹುಡುಗಿ ಏನು ನಿನ್ನ ಕಣ್ಣು ಇಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿದ್ರೆ ಅದು ಏನು ಗೊತ್ತಾ ಅಂತ ಹೇಳ್ಬಿಡ್ತಾರೆ ಅವ್ರು. ಪಾಪ ಅವ್ರು ನಂಬಿಡ್ತಾರೆ. ಇವನಿಗೆ ಸುಮ್ಮನೆ ಹೇಳ್ತಿದ್ದಾನೆ ಅಂತ ಅಂದ್ಕೊಳ್ಳಲ್ಲ. ಯು ನೋ ಹೌ ಟು ಕ್ಯಾರಿ ಯುವರ್ ಡ್ರೆಸ್, ಲೈಕ್ ಫ್ಯಾಂಟಾಸ್ಟಿಕ್ ಅಂದರೆ ದಟ್ಸ್ ಬಿಕಾಸ್ ಶುರು ಮಾಡ್ತಾರೆ ಅವರು. ಗಂಡು ಮಕ್ಕಳು ಸುಲಭಕ್ಕೆ ಒಪ್ಪಲ್ಲ. ಏನೋ ಕಾಳಾಗ್ತಾ ಇದ್ದಲ್ಲ, ಏನೋ ನನ್ನ ಇದ್ರೆ ಇವತ್ತು ಪಾಪ ಏನೋ ನನ್ನ ಬ್ಲೇಡು ಆ ಥರ ಅಂದ್ಕೊತಾರೆ. ಆಮೇಲೆ ಈ ಲವ್ ಫೇಲ್ ಆಗಿದ್ದು ಕೂಡ ನೋಡ್ತಿದ್ರೆ ಹೇಳ್ತಾರೆ, ಕೈ ಕೊಟ್ಲು ಸರ್, 3 ತಿಂಗಳಲ್ಲಿ ಅವಳಿಗಿಂತ ರಂಬೆ ಥರದನ್ನು ಕರ್ಕೊಂಡು ಅವಳ ಮುಂದೆನೇ ಓಡಾಡ್ತೀನಿ ನೋಡಿದ್ರೆ ಅವ್ನು ರೊಚ್ಚಿಗೆ ಬಂದುಬಿಟ್ಟಿರ್ತಾನೆ. ಹೆಣ್ಮಗಳು ಸರ್ ವಾಟ್ ನೆಕ್ಸ್ಟ್ ಅಂತ ಭಯ ಆಗ್ತಿದೆ ಸರ್ ಅಂತ ಬರ್ತಾರೆ. ದಿಸ್ ಈಸ್ ಹೌ ದ ಸೊಸೈಟಿ ಈಸ್. ಸೊ ಗಂಡ್ಮಕ್ಳು ಹುಷಾರಾಗಿರ್ಬೇಕು. ತಪ್ಪು ಯಾರು ಮಾಡೋದು ತಪ್ಪೆ, ಹೆಣ್ಮಕ್ಳು ಇನ್ನೂ ಸ್ವಲ್ಪ ಜಾಸ್ತಿ ಹುಷಾರಾಗಿರ್ಬೇಕು. ಇಷ್ಟೇ ನಾನು ಹೇಳೋದು. ಮೇ ಬಿ ಪ್ರವೀಣ್ ನಾಯಕ್ ಸರ್ದು ಜೊತೆ ಈ ಸಿನಿಮಾ ಮಾಡಿದ್ಮೇಲೆ ನಿಮ್ಗೆ ತುಂಬ ವಿಷಯಗಳು ಗೊತ್ತಾಗಿರುತ್ತೆ, ತುಂಬ ರಿಲೇಷನ್ ಅಂದರೆ ಅವ್ರು ಮಾತಾಡಿದ ಎಷ್ಟು ವಿಷಯ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಪರ್ಸ್ನಲಾಗಿ ಆದಂಥ ಅನುಭವ ಏನು ಅಂತ ಈ ಸಿನಿಮಾದೆ? ಅಂದರೆ ಪರ್ಸ್ನಲಾಗಿ ಆ್ಯಕ್ಚುಲಿ ನಾವು ಶೂಟ್ ಮಾಡಿದ್ರೆ ಆವಾಗಲೇ ಹೇಳ್ದಂಗೆ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೆಯಲ್ಲ, ಇಟ್ ಗಿವ್ಸ್ ಅ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಇದು. ಯಾಕಂದರೆ ನಾನು ಏನೋ ಮಾಡಿದ್ದೆ ಓಕೆ ಮಾಡಿಬಿಡೋದು, ಇಲ್ಲ ಓಕೆ ಆಯಿತು ಅಂತ ಹೇಳ್ಬಿಡೋದು, ಅದು ತುಂಬ ಇದು. ಸೊ ಅವರು ಐ ವೆಂಟ್ ಲೈಕ್ ಅ ಬ್ಲ್ಯಾಂಕ್ ಪೇಪರ್. ಸೊ ನಾನು ಸೆಟ್ಟಿಗೆ ಹೋದಾಗ ನಾನು ನವಗ್ರಹಲ್ಲಿ ಹೆಂಗಿದ್ದು ಅದೇ ಥರ ನಾನು ಹೋಗಿದ್ದೆ. ಯಾಕಂದರೆ ತುಂಬ ಇವ್ರ ಜೊತೆ ನಾನು ಹಿಂಗೆ ಪ್ಲ್ಯಾನ್ ಮಾಡಿ ಹಂಗೆ ಪ್ಲ್ಯಾನ್ ಮಾಡಿ, ಯಾಕಂದರೆ ಇವ್ರದ್ದು ಥಾಟ್ಸ್ ಇರುತ್ತೆ. ಆಮೇಲೆ ಕತೆ ಹೇಳೋಗ್ಲೂ ಇವ್ರದ್ದೇ ಆದ ಒಂದು ಥಿಂಕಿಂಗ್ ಇತ್ತು. ಸೊ ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗೋದು, ಇಲ್ಲ ಇವರು ಹೇಳ್ದು ತಕ್ಕ ಆಪೋಸಿಟ್ ನಾನು ಏನಾದ್ರು ಮಾಡೋಕ್ಕೆ ಹೋಗೋದು, ಅದು ಸೂಟ್ ಆಗ್ತಿರಲಿಲ್ಲ ಈ ಕತೆಗೆ. ಸೊ ಇವರು ಏನೋ ಒಂದು ನನ್ನ ಹೀರೋ ಹಿಂಗಿದ್ರೆ ಚೆನ್ನಾಗಿರುತ್ತೆ, ನನ್ನ ಹೀರೋ ಹಿಂಗೆ ಪ್ರೊಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಹೀರೋ ಈ ಥರ ಆ ಇಮೋಷನ್ಸ್ ಆಗಿರ್ಬೋದು, ಅವ್ನು ತೋರಿಸೋದಾಗಿರ್ಬೋದು, ಐ ಮೀನ್ ಥ್ರೂ ಔಟ್ ದ ಇದು ಅವ್ನು ಯಾವ ಥರ ಕ್ಯಾರೆಕ್ಟರೈಸೇಷನ್ ತೋರಿಸೋದಾಗಿರ್ಬೋದು, ಅದನ್ನು ಡಿಸೈನ್ ಮಾಡಿರ್ತಾರೆ. ಸೊ ಅದು ಬಂದಾಗ ಆನ್ ಸೆಟ್ಟು ಅಷ್ಟೇ
ಕೆಲವೊಂದು ನಾನು ಇಮೋಷನಲ್ ಪ್ರೀವಿಯಸ್ ಸಿನಿಮಾದೂ ಲೈಕ್ ಲವ್ ಅಂದಿದ ತಕ್ಷಣ ಏನು ಮಾಡ್ತೀವಿ, ಏ ಹಾಯ್ ಹೌಯ್ಯೋ ಮತ್ತೆ ಏನು ಚೆನ್ನಾಗಿದ್ದೀರಾ ಅಂತ ಹಿಂಗೆ ಹೋಗ್ತೀವಿ, ಬನ್ನಿ ಕಾಫಿ ಹೋಗೋಣ ಅಂತ. ಬಟ್ ಇವ್ರ ಎಕ್ಸ್ಪ್ಲನೇಷನ್ ಬೇರೆ ಥರನೇ ಇತ್ತು. ದ ವೇ ಯು ಎಕ್ಸ್ಪ್ರೆಸ್ ಟುವರ್ಡ್ಸ್ ಅ ಗರ್ಲ್ ಕ್ಯಾಶುಯಲಾಗಿ ಹೇಳೋದಕ್ಕೂ ತುಂಬ ಮನಸ್ಸಿಂದ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಲವ್ ಅಂತ ಬಂದಾಗ ಬಿಫೋರ್ ಮ್ಯಾರೇಜು ಅದು ಹೆಂಗಿರ್ತೀವಿ, ಲವ್ ಆದಮೇಲೆ ಒಂದು ಎಕ್ಸ್ಪ್ರೆಸಿವ್ ಆಗಿರೋದು, ಒಂದು ಸರಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಕಂಪ್ನಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಹೆಂಡ್ತಿ ನಾನು ನೋಡಿದ ತಕ್ಷಣ ಅದು ಯಾವ ಥರ ಇರ್ತೀವಿ ಅನ್ನೋದನ್ನು ಫಸ್ಟು ಇವತ್ತಿನ ಜನ್ರೇಷನ್ಗೆ ಸಡನ್ಲಿ ವಿ ಜಸ್ಟ್ ಬಿಕಮ್ ಲೈಕ್ ಅಂತ ಕ್ಯಾಶುಯಲ್ ಆಗಿ ಇರೋದು ಈ ಥರದ್ದು. ಬಟ್ ಹಿಸ್ ಎಕ್ಸ್ಪ್ರೆಸಿವ್ ವೇ ಆಫ್ ಬಾ ಚಿನ್ನ ಸ್ವಲ್ಪ ಏನೋ ಮಾತಾಡೋದು ನಿನ್ನ ಹತ್ರ, ಇಟ್ಸ್ ನಾಟ್ ಲೈಕ್ ಓನ್ಲಿ ಬರೀ ಅಲ್ಲ ಬರೀ ಇದಿಲ್ಲ ನಿನ್ನ ಹತ್ರ ಸ್ವಲ್ಪ ಮಾತಾಡೋದು ಬಾ ಕುತ್ಕೋಣ ಅಂತ ಹಿಂಗೆ ಇದು ಮಾಡೋದು. ಸೊ ಇದನ್ನು ಆಸ್ಪೆಕ್ಟ್ಸು ಐ ಥಿಂಕ್ ದಸ್ ಲಾಟ್ ಆಫ್ ಚೇಂಜಸ್ ನನ್ನಲ್ಲಿ ತಂದ್ಕೊಂಡಿದ್ದು. ಆಮೇಲೆ ಆವಾಗಲೇ ಹೇಳ್ದಂಗೆ ಆ ಲವ್ ಅನ್ನೋದು ತುಂಬ ಐ ಯೂಸ್ ಟು ಹ್ಯಾವ್ ದಿಸ್ ಸಾಂಗ್ಸ್ ಲೈಕ್ ನನ್ನ ಡುಯೆಟ್ ಸಾಂಗ್ಸ್ ಎಲ್ಲ ನೋಡಿದ್ರೆ ಪ್ರೀವಿಯಸ್ ಪಿಕ್ಚರ್ಸಲ್ಲಿ ಸ್ವಲ್ಪ ದೂರನೇ ಇರ್ತಾ ಇದ್ವಿ ಸಾಂಗಲ್ಲಿ. ಬಟ್ ಇದರಲ್ಲಿ ಸರ್ ಇಲ್ಲ ಹೇಳಿ ಮಾಡಿಸಿದ್ರು ಅಂತಲ್ಲ, ಧರ್ಮ ಹಿಂಗಿದ್ರೆ ಚೆನ್ನಾಗಿರುತ್ತೆ. ಇಫ್ ಯು ಹ್ಯಾವ್ ದಿಸ್ ಕೈಂಡ್ ಆಫ್ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಲವ್ ಈ ಥರ ಕೆಮಿಸ್ಟ್ರಿ ಇದ್ದಾಗ ಜನಕ್ಕೊಂದು ಕನೆಕ್ಟ್ ಆಗುತ್ತೆ. ಆ್ಯಂಡ್ ವಿ ಆರ್ ನಾಟ್ ಶೋಯಿಂಗ್ ಸುಮ್ಮನೆ ತೋರಿಸ್ಬೇಕು ಒಂದು ಇಂಟಿಮೇಟ್ ಸೀನ್ ಮತ್ತು ಇದಂತಲ್ಲ, ಕತೆಗೆ ಬೇಕು. ಆ್ಯಂಡ್ ದಿಟ್ಸ್ ಕ್ಲೈಮ್ಯಾಕ್ಸಲ್ಲಿ ಇಟ್ ಶೋಸ್ ಅಲ್ಲ ಇಷ್ಟೊಂದೆಲ್ಲ ಲವ್ ಮಾಡಿದ್ನಲ್ಲ ನಿನ್ನ, ಇಷ್ಟೊಂದೆಲ್ಲ ನೀನು ಲವ್ ಮಾಡಿದೆ, ಇಷ್ಟೊಂದು ಚೆನ್ನಾಗಿದ್ದನ್ನು ಹಿಂಗೆ ಆಗೋಯ್ತಲ್ಲ ಅಂತ ಒಂದು ಬರುತ್ತಲ್ಲೆಲ್ಲೋ ಒಂದು ಸೆಕೆಂಡ್ ಹಾಫಲ್ಲಿ ಬಿಟ್ವೀನ್ ದ ಎಂಟೈರ್ ಇನ್ ದ ಸ್ಟೋರಿ. ಸೊ ದಟ್ ಈಸ್ ಹೌ ಲೈಕ್ ಅದನ್ನು ಹೋದಾಗ ಇಟ್ ಇಸ್ ವಂಡರ್ಫುಲ್ ವರ್ಕಿಂಗ್. ಒಂದು ಖುಷಿ ಏನಂದರೆ ಬ್ಲ್ಯಾಂಕ್ ಪೇಪರಾಗಿ ಬಂದೆ ಅಂದ್ರಲ್ಲ, ಬಟ್ ಆ ಬ್ಲ್ಯಾಂಕ್ ಪೇಪರ್ ಎಷ್ಟು ಚೆನ್ನಾಗಿ ಫಿಲ್ ಆಯಿತು ಅಂದರೆ ಅವ್ರದ್ದು ಎಷ್ಟು ಚೆನ್ನಾಗಿ ಕೊಟ್ಟರು ಅದಕ್ಕೆ. ದಟ್ ಈಸ್ ಇಂಪಾರ್ಟೆಂಟ್. ಈಗ ನಾನು ಅಂದ್ಕೊಂಡಿದ್ದು ಕಾಣಬೇಕಲ್ಲ, ನನಗೆ ಬರೆಯೋದು ಭಾಳ ಈಸಿ. ನವ ಮನ್ಮಥನಂಥ ಹುಡುಗ ಅಂದರೆ ಯಾರು ಬರೆಯೋದು ಈಸಿ, ನನಗೆ ಸಿಗಬೇಕಲ್ಲೊಬ್ಬ. ಏನೇ ಮಾಡೋಕ್ಕೂ ಬರೆಯೋದು ಭಾಳ ಈಸಿಯಾಗಿ ಬರೆದ್ಬಿಡ್ತೀನಿ, ಅವ್ನು ಸಿಗಬೇಕು, ಸಿಗ್ತಾನೆ. ಆ ಇನ್ನೋಸೆನ್ಸು ಆಮೇಲೆ ಆ ಪ್ರೀತಿ ಇದೆಯಲ್ಲ, ಒಂದು ಸಣ್ಣದೊಂದು ಹೇಳ್ಬಿಡ್ತೀನಿ ಯಾವುದೋ ಅಂತ. ಒಂದು ಕ್ಯಾಲೆಂಡ್ರ್ ನೋಡ್ತಾರೆ ಇವ್ನು ಹೊರಗಡೆ ಹೋಗ್ಬೇಕಾರೆ, ಹೆಂಡ್ತಿ ನೋಡ್ತಾನೆ ಮಲಗಿದ್ದಾಳೆ, ಈಗ ಡಿಸ್ಟರ್ಬ್ ಮಾಡೋದು ಬೇಡ, ಮತ್ತು ಕ್ಯಾಲೆಂಡರ್ ನೋಡ್ತಿರ್ತಾನೆ. ನೋಡಿ ಏನೋ ಅವನು ಪಾಠಕ್ಕೆ ಅವನು ಅದನ್ನ ನೋಡ್ಕೊಂಡು ಖುಷಿ ಪಡ್ತಿರುವಾಗ ಅವಳು ಮಲಗಿರಲ್ಲ, ಕಣ್ಬಿಟ್ಟು ನೋಡ್ತಾಳೆ, ಯಾಕೆ ಕ್ಯಾಲೆಂಡರ್ ನೋಡ್ತೀನಿ ಅಂತ. ಆಮೇಲೆ ಅವಳು ಒಂದು ಮಾತು ಹೇಳಿದ್ರೆ ಓ ಇವಳು ಎದ್ದಿದ್ಲು ಅಂತ ಗೊತ್ತಾಗೋದು ನನಗೆ. ಅವಾಗ ಒಂದು ಸ್ಮೈಲ್ ಕೊಡ್ತಾರೆ ಅವರು, ಓ ಎದ್ದಿದ್ಯಾ ನೀನು, ಅದೆಷ್ಟು ಚೆನ್ನಾಗಿದೆ ನೋಡಿ. ನಾನು ಇವಾಗ ಸುಮ್ಮನೆ ನನಗೆ ಇನ್ನೂ ತಲೆಯಲ್ಲಿದೆ ಅದು. ಜಸ್ಟ್ ಒಂದು ಟರ್ನ್ ಆಗಿಬಿಟ್ಟು ಅಲ್ಲಿ ಅವಳು ಹೇಳ್ತಾಳೆ ಕಮ್ ಆನ್ ಕಿಸ್ ಮೀ ಅಂತಾಳೆ. ಇವನು ಅದನ್ನೇ ನೋಡ್ಕೊಂಡು ಏನು ಕೂತಿದ್ದೆ, ನನಗೆ ಮುತ್ತು ಕೊಡ್ಬೇಕಾರೆ ಅಂತ. ಹಂಗಂದ ತಕ್ಷಣ ಹೆಂಗೆ ತಿರುಗ್ತಾರೆ ಅವರು, ಓ ಎದ್ದಿದ್ದಾಳಂತ. ಓ ಅಂದರೆ ಕಳ್ಳಿ ನನಗೆ ಅಮರ್ತಿ ಅನ್ನೋ ಒಂದು ಸಣ್ಣ ಎಕ್ಸ್ಪ್ರೆಷನ್ನು ಅದೆಲ್ಲ ನನಗೆ ಇಷ್ಟ ಆಯಿತು ನೋಡಿ. ಇವತ್ತು ಫಸ್ಟ್ ಟೈಮ್ ಹೇಳ್ತಿದ್ದೀನಿ ನಾನು ಅದು ನೋಡಿ. ನಾವು ಓ ಎಸ್ ಅಂದೆ, ನನಗೆ ಇವಾಗ ತಲೆಯಲ್ಲಿ ಉಳಿದಿದೆ ಅಂದರೆ ನನ್ನ ಕ್ಯಾರೆಕ್ಟ್ರ್ ತುಂಬ್ಕೊಂಡು ಬಂದಿದ್ದೆ. ಅದೇ ಥರ ಇವರು ಕೂಡ, ಇವ್ರಿಗೂ ನಾನು ಎಷ್ಟೋ ಸಲ ಹೇಳ್ತೀನಿ ಸೂಪರಾಗಿ ಮಾಡಿದೆ ಇದು ಅಂತ, ನನಗಿದೇ ಬೇಕಾಗಿತ್ತು ಅಂತ. ಕ್ಲೈಮ್ಯಾಕ್ಸಲ್ಲಿ ಅಂತೂ ಹೇಳಿದೆ ನಾನು, ನನಗೆ ಅದೇ ಹೇಳಿದ್ನಲ್ಲ ಗ್ಲಿಸರಿನೂ ಬೇಡ, ನಮ್ಮ ಕಣ್ಣಲ್ಲಿ ನೀರು ಬರಬೇಕು ಅಷ್ಟೇ, ಏನೋ ಒಂದು ವಿಷಯ ಹೇಳ್ಬೇಕಂತ. ನೀಟಾಗಿ ಮಾಡಿದ್ರು, ಹಾಗೇ ಮಾಡೋಣ. ಗ್ಲಿಸರಿನ್ ಅಲ್ಲದೇ ಕಣ್ಣೀರು ಹಾಕಿದ್ರು. ಅದು ಸಾಧ್ಯ ಅಂತ ನಾನು ಮಾಡಿ ತೋರಿಸ್ಬಿಟ್ಟೆ. ಅದೊಂದು ನನ್ನ ಪುಣ್ಯ. ನನಗೆ ಬೇಕು ಅಂದಾಗ ಹತ್ಬಿಡ್ತೀನಿ ನಾನು, ನಂಬಾರ್ದು ಹೆಣ್ಮಕ್ಳು ಅಷ್ಟೇ ನಿಜವಾಗತ್ತ ಅಂತ. ಬಟ್ ಶಿ ಆಲ್ಸೋ ಡಿಡ್ ಇಟ್ ವೆಲ್. ಸೊ ನಾನು ಹೇಳಿದೆ ನನಗೆ ಜಸ್ಟಿಫೈ ಆಯಿತು ಎರಡು ಕ್ಯಾರೆಕ್ಟ್ರುಗಳು. ನನಗೆ ಅದೇ ಖುಷಿ. ಸಿನಿಮಾಗಳು ಗೆಲ್ಲೋದಕ್ಕೆ ಬಹುತೇಕ ಕಾರಣ ಆಗೋದು ಇದೇನು, ಅರ್ಥ ಮಾಡ್ಕೊಂಡ್ರೆ ಕ್ಯಾರೆಕ್ಟ್ರುಗಳು ಎಲ್ಲರೂ ಚೆನ್ನಾಗಿ ಮಾಡಿಬಿಡ್ತಾರೆ. ಸೊ ನನ್ನ ಪಿಕ್ಚರಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕೆಲಸ ಮಾಡಿದವರು, ಮ್ಯೂಸಿಕ್ ಡೈರೆಕ್ಟ್ರು, ಪಿ ಕೆ ಇದ್ದೊಂದು ಅದ್ಭುತವಾಗಿ ಎಲ್ಲರೂ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾರಲ್ಲ, ಸಿನಿಮಾ ಗೆಲ್ಲುತ್ತೆ ಅಂತ ಒಂದು ಹೋಪ್ಸು. ಆಮೇಲೆ ಮಿಕ್ಕಿದೆಲ್ಲ ನಮ್ಮ ಆಸ್ ಎ ಡಿರೆಕ್ಟರ್ ಏನು ಗೊತ್ತಾ, ಅಂದರೆ ಇವಾಗ ನಮಗೆ ಈಗ ಒಂದು ಚಿಕ್ಕ ವಿಷಯ ಹೇಳಿದ್ರು. ಅಂದರೆ ಡೇ ಟು ಡೇ ಲೈಫಲ್ಲಿ ಅವ್ರು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಡೇ ಟು ಡೇ ಲೈಫಲ್ಲಿ ಹೇಗಿರುತ್ತೆ ಅದನ್ನ ಹೇಗೆ ಈ ಸಿನಿಮಾ ಕನೆಕ್ಟ್ ಮಾಡಿದಾರಂತ. ಒನ್ ಸ್ಮಾಲ್ ಎಕ್ಸಾಂಪಲ್, ಅವ್ರಂದ್ರು ಹುಡುಗಿರಿಗೆ ಜಾಸ್ತಿ ಪ್ರೈಸ್ ಮಾಡಿಬಿಟ್ರೆ ಬೇಗ ಕರ್ಗೋಗ್ಬಿಡ್ತಾರೆ ಅಂತ. ಈಗ ಯಾವುದೋ ಒಂದು ಹುಡುಗ ಬಂದು ಓ ನಿನ್ನ ಕಣ್ಣು ಚೆನ್ನಾಗಿದೆ ಅಂತ ತಕ್ಷಣ ಓ ಹೌದಾ ಅಂತ ಅಂದ್ಬಿಡ್ತಾಳೆ ಅವಳು. ಅವ್ನು ಅದೇ ಡೈಲಾಗ್ ಇನ್ನೂ 10 ಜನಕ್ಕೆ ಹೇಳಿರ್ತಾನೆ. ಅದು ಅವಳು ತಲೆಯಲ್ಲಿರಲ್ಲ, ಅವಳಿಗೇನೋ ಅವಳಿಗೆ ಹೇಳದ ಅನ್ನೋ ಒಂದು ಆ ಕಾನ್ಸೆಪ್ಟ್ ತಲೆಯಲ್ಲಿರುತ್ತೆ. ಈ ಥರ ಒಂದು ಸ್ಮಾಲ್ ಈವೆಂಟ್ಸು ಅಥವಾ ಆಗಿರೋದನ್ನ ಹೇಳ್ತಾ ಹೋಗಿ ಅದನ್ನ ಈ ಸ್ಟೋರಿಗೆ ಕನೆಕ್ಟ್ ಮಾಡ್ಕೊಂಡು ಹೋದ್ರು. ಸೊ ನಮಗೆ ಆಸ್ ಅನ್ ಆರ್ಟಿಸ್ಟ್ ಇದ್ರ ಹಿಂದೆ ಹಿಂಗಿದೆ, ಓಕೆ ಆ ಹುಡುಗ ಹಿಂಗಿದ್ದಾನೆ, ಈ ಥರ ಮೋಸ ಹೋಗ್ತಾ ಇದ್ದೀನಿ ನಾನು ಅನ್ನೋ ತಲೆಯಲ್ಲಿ ಇದ್ರೆ ಸಾಕು. ಸೊ ನಮಗೆ ಈಸಿಯಾಗಿ ಆ್ಯಕ್ಟ್ ಮಾಡೋಕ್ಕೆ ಬಂದ್ಬಿಡುತ್ತೆ ಅದು. ಅದೇ ಅವ್ರು ಹೇಳ್ತಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ನನಗೆ ಹಾಗೂ ಧರ್ಮ ಸರ್ ಇಬ್ರಿಗೂ ಇಟ್ಸ್ ಅ ವೆರಿ ಒಂಥರ ತುಂಬ ಹೌದು ತುಂಬ ಸ್ಟ್ರಾಂಗ್ ತುಂಬ ಸ್ಟ್ರಾಂಗ್ ಕಂಟೆಂಟ್ ಇರೋ ಅಂತ ಒಂದು ಸೀನ್ ಅದು. ಆ ಸೀನಲ್ಲಿ ಇಬ್ಬರದು ನಮ್ದು ವೇರಿಯೇಷನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ನೋಡೋದಕ್ಕೂ ಎಂಡಿಂಗಲ್ಗೂ ಆ ಒಂದು ವ್ಯತ್ಯಾಸ ಚೆನ್ನಾಗಿ ಕಾಣಿಸುತ್ತೆ. ಇಡೀ ಸೆಟ್ ಅವತ್ತು ನಮ್ಮಿಬ್ಬರಿಗೆ ಕ್ಲಾಪ್ಸ್ ಮಾಡಿದ್ರು. ಸೊ ಅದೇ ನಮಗೆ ಒಂಥರ ಹೌದು ಖುಷಿ ಆಗೋಯ್ತು. ಆ್ಯಂಡ್ ಅವತ್ತು ನಮ್ಮ ತಾಯಿ ಕೂಡ ಬಂದಿದ್ರು, ಆಮೇಲೆ ಸರ್ ವೈಫ್ ಕೂಡ ಅವರಿಬ್ರು ಅಳ್ತಾ ಇದ್ದಾರೆ. ಅದಕ್ಕೆ ನಮಗೆ ಮಿಸಸ್ಗೆ ನನ್ನ ಮಗಳಿಗೆ ಎಲ್ಲ ಇಷ್ಟ ಆಯಿತು. ಎಲ್ಲರೂ ಬಂದವಳಿಗೆ ವೆರಿ ಗುಡ್ ಅಮ್ಮ, ಚೆನ್ನಾಗಿ ಮಾಡಿದೆಮ್ಮ, ಚೆನ್ನಾಗಿ ಮಾಡಬೇಕಮ್ಮ ನೀನು ಅಂತೆಲ್ಲ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಅಂದರೆ ಅವ್ರಿಗಷ್ಟೇ ನನ್ನ ಗಂಡ ಅಂತಿದೆ.
ನನ್ನ ಮಗಳು ನಮ್ಮ ಅಪ್ಪ ಅಂತಿದೆ, ಅವಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾರು ಚೆನ್ನಾಗಿ ಮಾಡಿದ್ರೆ ಇವತ್ತು ನೋಡಿ ಅವ್ರು ಬರಬೇಕು ಅಂತಿದ್ರು, ಇಬ್ಬರು ನೋಡ್ದಂಗೆ ಆಯಿತು, ಎಷ್ಟೋ ದಿವಸ ಆಯಿತು ಅಂತ. ಬಟ್ ಪಾಪ ನಿದ್ದೆ ಮಾಡಲಿಲ್ಲ, ನೆನ್ನೆ ಫ್ಲೈಟಲ್ಲಿ ಬಂದಿದ್ದು ಲೇಟ್ ಆಯಿತು, ಸೊ ಮಲಗಿದ್ಲು. ಬಟ್ ಅವಳಿಗೂ ಹೀರೋಯಿನ್ ಅಂದರೆ ಹಾಂ ನನ್ನ ಪಿಕ್ಚರ್ ಹೀರೋಯಿನ್ ಅನ್ನೋಷ್ಟು ಮಟ್ಟಿಗೆ ನೋಡ್ತಾಳೆ ಅವಳು. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ಲು, ಪ್ರತಿಯೊಂದು ವೀಡಿಯೋ ಮಾಡ್ತಿದ್ಲು. ಇವಾಗ ಆ ಸೀನಿಗೆ ನಾನು ಹೇಳಿದ್ನಲ್ಲ, ವೆರಿ ಸಪೋರ್ಟಿವ್. ಆಮೇಲೆ ಆ ಸೀನ್ ನಾನು ವಿತೌಟ್ ಗ್ಲಿಸರಿನ್ ಯಾರೇ ಒಬ್ರು ಆರ್ಟಿಸ್ಟ್ ಅಂದರೆ ಇದ್ದಾರೆ, ಸುಮಾರು ಜನ ಸೀನಿಯರ್ ಆರ್ಟಿಸ್ಟ್ ಆ ಥರ ಎಲ್ಲ ಒಂದು ಎಮೋಷ್ನಲ್ ಸೀನ್ ಬಂದರೆ ಅಳೋದು ಅದೆಲ್ಲ ಇದೆ. ಬಟ್ ಆ ಸೀನಿಗೆ ಯಾಕೆ ವಿತೌಟ್ ಗ್ಲಿಸರಿನ್ ಅಳಬೇಕು ಅನ್ನೋದು, ಆ ಸೀನ್ ಆ ಥರ ಇದೆ. ನಿನ್ಗೆ ಅರ್ಧ ಗಂಟೆಗೂ ಗ್ಲಿಸರಿನ್ ಆಮೇಲೆ ಒಂದು ಸ್ಟ್ರೆಚ್ ಶಾಟ್ ಅದು, ನಾನು ಕಟ್ ಮಾಡೋ ಹೋಗಿ ಹಾಕೊಂಬಂದ್ಬಿಡ್ಬೋದು, ಇದು ಆವಾಗ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಸೊ ಅದಕ್ಕೋಸ್ಕರ ಅದು ನಾವು ಆ್ಯಕ್ಚುಲಿ ಒಂದು ಹಾಫ್ ಆನ್ ಅವರ್ ನಾವು ಕುತ್ಕೊಂಡು ಬಿ ಪ್ರಿಪೇರ್ಡ್, ಇದು ಹಿಂಗೆ ಆಗುತ್ತೆ, ದಿಸ್ ಈಸ್ ಹೌ ಇಟ್ ಈಸ್ ಅಂತ. ಸೊ ಅದು ಯೂಶ್ವಲಿ ಹಂಗೆ ಕನೆಕ್ಟ್ ಆಗಿಬಿಟ್ಟೆ ನಾನು ಕ್ಯಾರೆಕ್ಟರ್ ಹಿಂಗೆ ಬಂದಾಗ. ಸೊ ಆಟೋಮೆಟಿಕ್ಕಾಗಿ ಕಣ್ಣೀರು ಬಂತು ಆ್ಯಂಡ್ ಎವ್ರಿಬಡಿ ಅಪ್ರಿಷಿಯೇಟೆಡ್. ಸೊ ಆ್ಯಸ್ ಅನ್ ಆವಾಗ ನನಗೆ ಅನಿಸ್ತು, ಓಕೆ, ಐ ಹ್ಯಾವ್ ಗಿವನ್ ಜಸ್ಟಿಫಿಕೇಶನ್ ಟು ದಿಸ್ ಕ್ಯಾರೆಕ್ಟರ್ ಅಂತ. ಹಂಗಾಗಿ ಡೈರೆಕ್ಟರ್ಸ್, ಆಮೇಲೆ ನಮ್ಮ ದಾಸ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವೆರಿ ಯುನೀಕ್ ಒಂದು ಕ್ಯಾಂಡಲ್ ಅದು ಒಂದು ಸೀನ್ ಬರುತ್ತೆ ನಮ್ಮ ಇಡೀ ಒಂದು ಶೂಟಿಂಗಲ್ಲಿ. ಕ್ಯಾಂಡಲ್ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ರು ಅಂದರೆ ನಾವು ಪರ್ಸ್ನಲಿ ನಾವು ಯಾವುದೋ ಬೇರೆ ಒಂದು ಪ್ಲೇಸಲ್ಲಿ ಇದ್ದೀವೇನೋ ಅನ್ಸ್ಬಿಡ್ತು. ನಾವು ರೆಗ್ಯುಲರ್ ಆ ಮನೇಲಿ ಒಂದು ವಾರದಿಂದ ಶೂಟ್ ಮಾಡ್ತಿದ್ವಿ, ಆ ಮನೇನ ಪ್ಯಾಲೇಸ್ ತರ ತೋರಿಸ್ಬಿಟ್ರು. ಎಷ್ಟೊಂದ್ಸಲಿ ಮಾನಿಟರ್ ನೋಡಿದಾಗ DI ಆಗೋಗ್ಬಿಟ್ಟಿದೆ, ಕಲರಿಂಗ್ ಆ ಥರ ಇದೆ. ಇವತ್ತು ಒಂದೊಂದ್ಸಲಿ ಏನು ಮಾಡ್ಬಿಡ್ತಾರೆ, ಅರ್ಜೆಂಟಾಗಿ ಮುಗಿಸ್ಬಿಡ್ತಾರೆ, ಅಲ್ಲಿ ಮಾಡೋಣ, ಟೇಬಲ್ ಮೇಲೆ ಮಾಡೋಣ, ಟೇಬಲ್ ಮುಗಿಸೋಣ ಅಂತ ಹೇಳ್ತಾರೆ. ಬಟ್ ದಾಸರ ಮೂಡೇ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ, ಆ ಲೈಟಿಂಗಲ್ಲಿ, ಆ ಲೈಟಿಂಗ್ ಪ್ಯಾಟರ್ನಲ್ಲಿ. ಸೊ ಅದು ನೋಡಿದಾಗ ಎಲ್ಲೊಂದು ಕಡೆ ಇದೇ DI ಥರ ಮಾನಿಟರ್ ನೋಡಿದಾಗ ಸೊ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮನ್ನ. ನಿಜವಾಗ ಹ್ಯಾಟ್ಸ್ ಆಫ್ ಅವ್ರಿಗೆ. ನಾನು ಜಾಕ್ ಪಾಟ್ ಅಂತ ಸಿನಿಮಾಗೆ ನಾನು ಸ್ಕ್ರಿಪ್ಟೆಲ್ಲ ಮಾಡಿದ್ದು ನಾನೇ. ಆವಾಗ ದಾಸ್ ಅವರೇ ಕ್ಯಾಮ್ರಾಮನ್. ಅವಲ್ಲಿಂದ ನೋಡ್ತಾ ಇದ್ವಿ, ಏನು ಪರ್ಫೆಕ್ಟಾಗಿ ನೀಟಾಗಿ ಮಾಡ್ತಾರಪ್ಪ, ಅವರೇ ಬೇಕು ಅಂತ ಕೂತ್ಕೊಂಡಿದ್ದು. ಆಮೇಲೆ ಕ್ಯಾಂಡ್ಲ್ ಅಂದ್ರಲ್ಲ, ಕ್ಯಾಂಡ್ಲಿಗೆ ಅದಕ್ಕೆ ಆದ ಒಂದು ರೊಮ್ಯಾಂಟಿಕ್ ಮಹತ್ವ ಇದೆ ಕ್ಯಾಂಡ್ಲಿಗೆ. ಕ್ಯಾಂಡಲ್ ಲೈಟ್ ಡಿನ್ನರ್, ಈಗ ಇಷ್ಟು ಬೆಳಕಲ್ಲಿ ನಾನು ಗಂಡು ಹೆಣ್ಣು ಮುಖ ನೋಡೋಕ್ಕೂ ಕ್ಯಾಂಡಲ್ ಲೈಟಲ್ಲಿ ನೋಡೋದಕ್ಕೂ ಆ ಗ್ಲೋನೇ ಬೇರೆ ಇರುತ್ತೆ. ಇರಲಿ, ತುಂಬ ಹೇಳೋದು ಬೇಡ. ಆ್ಯಂಡ್ ಆಲ್ಸೋ ಸಾಂಗ್ ಬಗ್ಗೆ ನಮ್ಮ ಟಕೀಲಾದು ಟೈಟಲ್ ಟ್ರ್ಯಾಕ್ ಅಂತೂ ಇವಾಗ ಟಕೀಲಾ ಎಲ್ಲೇ ಹೋದರೂ ನಮ್ಗೆ ಅದೊಂದು ಎನರ್ಜಿ ಬೂಸ್ಟರ್ ಥರ ಸಿಗ್ತಿದೆ. ಆ್ಯಂಡ್ ನಾವು ಪ್ರಮೋಷನ್ಸ್ ಎಲ್ಲನೂ ನಾವು ಕಾಲೇಜ್ಗಳಲ್ಲೆಲ್ಲ ಮಾಡಿದ್ವಿ, ಹುಬ್ಳಿ, ಬೆಳಗಾಂ, ಚಿತ್ರದುರ್ಗದಲ್ಲೆಲ್ಲನೂ. ಸ್ಟೂಡೆಂಟ್ಸ್ ಆ ಸಾಂಗಿಗೆ ಕ್ರೇಜ್ ನಮಗಂತೂ ಫುಲ್ ಖುಷಿ ಆಗೋಯ್ತು. ಆ್ಯಂಡ್ ವಿ ಡಿಂಟ್ ಎಕ್ಸ್ಪೆಕ್ಟ್ ಸಾಂಗ್ ರಿಯಾಕ್ಷನ್, ಬಿಕಾಸ್ ಆಗಿ ಒಂದು 3 days ಏನೋ ಆಗಿತ್ತು ನಾವು ಪ್ರಮೋಷನ್ಸ್ಗೆ ಹೋದಾಗ. ಆ ಸಾಂಗಿಗೆ ಅಲ್ಲೇ ಕಿಕ್ಕೊಡೋ ಅಂತ ಒಂದು ಫೀಲಿಂಗ್, ನಮ್ಗೆಲ್ಲರಿಗೂ ಒಂದು ಎನರ್ಜಿ ಬಂತು. ಐ ಥಿಂಕ್ ಆ ಸಾಂಗಿಗೆ ನಮ್ಮ ರೇಣು ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಆ ಒಂದು ಸಾಂಗ್ ಇವತ್ತು ಟಕೀಲಾ ಅನ್ನೋ ಹೆಸರು ಆ ಸಾಂಗ್ ಮೂಲಕ ಇಷ್ಟೊಂದು ಕಡೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲ ಕಡೆ ನಮಗೆ ಒಳ್ಳೆ ತುಂಬ ಚೆನ್ನಾಗಿ ಪ್ರಮೋಷನ್ ಹೋದಾಗ ಫಸ್ಟ್ ನಾವು ಸ್ಟೇಜಿಗೆ ಹೋಗ್ತಾ ಇರುವಾಗ ಕಣ್ಸಲಿ ಆಗ್ತಿದ್ರು. ಸೊ ಅಲ್ಲಿ ಹೋಗಿ ಮಾತಾಡಾದ್ಮೇಲೆ ಟಕೀಲಾ ಸರ್, ಸೊ ಅಲ್ಲಿ ಒಂದು ಡ್ಯುಯೆಟ್ ಆಡ್ತಿದ್ವಿ, ಇಲ್ಲಾಂದ್ರೆ ಎಲ್ಲರೂ ಆಡ್ತಿದ್ರು. ಅದಾದ ತಕ್ಷಣ ಟಕೀಲಾದ ಒಂದು ಸಾಂಗ್ ಅಂದ್ರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಸೊ ದಟ್ ವೇ ಐ ಥಿಂಕ್ ಥ್ಯಾಂಕ್ಸ್ ಟು ರೇಣು ಸರ್, ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಎಲ್ಲರೂ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ದಾರೆ, ಅದರಿಂದ ಒಂದು ಭರವಸೆ ಗೆಲ್ಲುತ್ತೆ ಅಂತ. ಒಂದು ಏನು ಪರಿಶುದ್ಧವಾದಂಥ ಒಂದು ಕತೆ, ಅಂದರೆ ಕತೆ ಬೇಕು ಸಿನಿಮಾಗೆ, ಕತೆ ಇದ್ದರೆ ಮಾತ್ರ ಅದೊಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನೋದಕ್ಕೆ ಒಂದು ಕತೆ ಮಾಡಿದ್ದೀರಿ. ಆ ಕತೆಗೆ ಅದು ಇವತ್ತಿನ ವಿಷಯ ಬೇಕಿತ್ತು, ಆ ವಿಷಯನೂ ತುಂಬಿಸಿದ್ದೀರಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಒಂದು ಪರಿಸ್ಥಿತಿ, ಸೊ ಸಿನಿಮಾಗಳು ಬರ್ತಾ ಇದೆ, ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅನ್ನೋದಕ್ಕಿಂತ ಸಿನಿಮಾಗಳು ತುಂಬಾ ಬರ್ತಾ ಇದೆ. ಇವತ್ತಿಗೆ ಬೇಕಾಗಿರೋಂಥ ಎಲ್ಲ ಥರದ ಏನು ಕೆಲಸನೂ ಆ ಸಿನಿಮಾಗೆ ಮಾಡಿರ್ತಾರೆ, ಸೊ ರಿಲೀಸು ಆಗ್ತಿದೆ. ಬಟ್ ಸಿಚುವೇಶನ್, ಇವತ್ತಿನ ಪರಿಸ್ಥಿತಿ ನೋಡಿದಾಗ ನಿಮಗೆ ಯಾವ ರೀತಿ ಇದಾಗ್ತದೆ? ತುಂಬ ಸಿನಿಮಾ ನೋಡ್ಕೊಂಬಂದ್ರಿ ಸರ್, ಅಂದರೆ ನೀವು ನೋಡಿರೋಂಥ ಪೀಕ್ಸು, ಇಂಡಸ್ಟ್ರಿ ಇದ್ದಂಥ ಸ್ಥಿತಿ, ಜನ ಥಿಯೇಟ್ರಿಗೆ ಬರ್ತಿದ್ದಂಥ ರೀತಿ, ಆ ಹಬ್ಬಗಳೆಲ್ಲ ನೋಡಿದ್ದೀರ. ಸೊ ಇವತ್ತಿನ ಪರಿಸ್ಥಿತಿ ನೋಡೋ ಥರದ್ದಾದರೆ ನಿಮ್ಗೆ ಏನು ಅನ್ನಿಸ್ತದೆ? ನಾನು ನಿಜವಾಗಿ ಒಂದು ಮಾತು ಹೇಳ್ತೀನಿ ನೋಡಿ. ಈಗ ಹೇಳ್ಬೋದು, ನಾಟಕ ಹೋಯಿತು ಅಂದರು ಒಂದು ಟೈಮಲ್ಲಿ. ಇವತ್ತು ನೀವು ಮೆಜೆಸ್ಟಿಕ್ ಹೋಗಿ ಅಲ್ಲಿ ನಾಟಕ ಎವ್ರಿಡೇ ಹೌಸ್ಫುಲ್ಲಾಗಿ ಹೋಗುತ್ತೆ. ಎಷ್ಟೊಂದು ಉತ್ತರ ಕನ್ನಡ ನಾಟಕಗಳು ಬರ್ತವೆ, ಆದರೆ ಅವರ ಅಸ್ತಿತ್ವನ ಅವರು ಬೇಕಾದ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಸಿನಿಮಾ ಆಗಿದ್ದೇನೆಂದರೆ ಇದು ಕಮರ್ಷಿಯಲ್ ಆಗಿದ್ದರಿಂದ, ಆಮೇಲೆ ಜಾಗಗಳ ಬೆಲೆಗಳು ಸಿನಿಮಾದಿಂದ ಬರೋ ಲಾಭಕ್ಕಿಂತ ಒಂದು ಕಾಂಪ್ಲೆಕ್ಸ್ ಮಾಡೋದು ಬರೋ ಲಾಭ ತುಂಬ ದೊಡ್ಡದಿತ್ತು. ಸಿನಿಮಾಗೆ ಅತ್ಯಂತ ದೊಡ್ಡ ಜಾಗ ಕೊಡ್ತಾರೆ, ಪಾರ್ಕಿಂಗ್ ಬೇಕು, ಇದು ಬೇಕು, ಅದು ಬೇಕು, ಟಿಕೆಟ್ಸು ಅಲ್ಲಿ ಮೇಲೆ 3 ಕ್ಲಾಸು ಅಂತ. ಈಗ ಬಹುತೇಕ ಈ ದುಡ್ಡಿನ ಇದಿದೆಯಲ್ಲ, ಅದು ಪ್ರಭಾವ ಬೀರಿದೆ ಅಂತ ಒಂದೇ ಭಾಗ ನಾನು ಹೇಳೋದು. ಒಂದು ಭಾಗದಲ್ಲಿ ಬ್ಯೂಟಿಫುಲ್ ಕಾಂಪ್ಲೆಕ್ಸ್ ಮಾಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮಾಡೋ ಬದಲು ಒಂದಿಷ್ಟು ಸಿನಿಮಾ ಓಡ್ದಂಗೆ ಇಷ್ಟು ದುಡ್ಡು ಅಷ್ಟು ದುಡ್ಡು ಅನ್ನೋದನ್ನೆಲ್ಲ ಸಣ್ಣ ಅಮೌಂಟ್ಗಳಿಗೆ ಎಲ್ಲೋ ಸ್ವಲ್ಪ ಅವರು ಸೋತಿರ್ಬೋದು. ಆದರೆ ನೋಡಿ, ಇನ್ನೊಂದು ಇದು ಸಿನಿಮಾ ಹೇಳೋಕ್ಕೆ ಮುಂಚೆ ನಾನು ಹೇಳ್ತೀನಿ, ಪುಸ್ತಕಗಳಿಗೆ ಯಾರು ಓದ್ತಾರೆ ಅಂತ ನಾನು ಬುಕ್ ಪಬ್ಲಿಷ್ ಮಾಡೋಕ್ಕೆ ಹೋದಾಗ, ಮನಸ್ಸಿನ ಬಗ್ಗೆ ಅದು ನನ್ನ ಮಗಳದ್ದು ಮಾಡೋಕ್ಕೆ ಹೋದಾಗ, ಪುಸ್ತಕ ಯಾರು ಓದ್ತಾರೆ ಇವತ್ತು? ಎಲ್ಲ ಕೈಯಲ್ಲಿ ಬಂದುಬಿಟ್ಟಿದೆ, ಬುಕ್ಸ್ ಬಂದಿದೆ, ಹಾಗೆ ಹೇಗೆ ಅಂದರೆ 3 ಎಡಿಷನ್ ಆಗಿ ಇನ್ನು ಮುಂದಿನ ಎಡಿಷನ್ಗೆ ಹೋಗ್ತಾಯಿದೆ. ಅದು ಈಗಲೂ ಇಷ್ಟು ಜನ ಓದ್ತಾರೆ ಅಂತ ನನಗೂ ಅನ್ನಿಸ್ತು. ಆಮೇಲೆ ಓದ್ತಾರೆ,
ಅದನ್ನು ಕರೆಕ್ಟಾಗಿ ಅವ್ರಿಗೆ ರೀಚ್ ಆದರೆ ಅದು ಅವ್ರಿಗೆ ಬೇಕು ಅನಿಸಿದ್ರೆ ಕಂಟೆಂಟ್ ಇದೆ ಅಂತ ಅವ್ರಿಗೆ ಅನಿಸ್ಬೇಕು. ನಾವು ಹೇಳ್ಕೊಂಡ್ರೆ ಆಗಲ್ಲ. ಅದು ಯಾರೋ ಒಬ್ರು ನೋಡಿದ್ರೆ ಚೆನ್ನಾಗಿದೆಯಲ್ಲ ಅಂತ ಅವನು ಅನ್ಸಿದ್ರೆ ಅವ್ನು 10 ಜನಕ್ಕೆ ಹೇಳ್ತಾನೆ, ಹೇಳದೇ ಇರೋದಿಲ್ಲ. ಎಷ್ಟೋ ಕಡೆ ನೋಡಿದ್ವಿ, ನಾವು ಅಂದ್ಕೋತೀವಿ. ಯಾಕಂದರೆ ಅವ್ನು ಸೀನ್ ಇದ್ದರೆ ಇಂಟ್ರೋಲ್ ಒಂದು ಸೀನ್ ಒಂದು ನೋಡ್ಬೇಕಮ್ಮ ಅಂತಾರೆ ಅವ್ರು, ಬಂದೇ ಬರುತ್ತೆ ಅವ್ರ ಬಾಯಲ್ಲಿ ಯಾವುದಾದ್ರು ವಿಷಯ ಯಾವುದೇ ಸಿನಿಮಾದಲ್ಲಿ. ಸೊ ಎಲ್ಲೋ ಒಂದು ಕಡೆ ರೀಚ್ ಮಾಡಿಸೋದು ಕಷ್ಟನೇ ಇವತ್ತು. ಆದರೂ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇದೆ, ಮೊದಲಿಗಿಂತ ಇವತ್ತು ಬೇರೆ ತುಂಬ ಇದೆ, ಬಳಸ್ಕೋಬೋದು. ಥಿಯೇಟ್ರ್ಗಳು ಕಮ್ಮಿ ಆಗಿದೆ, ಅದು ಕೂಡ ನಿಜ. ಬಟ್ ಇವೆಲ್ಲ ಬಂದುಬಿಟ್ಟಿದೆಯಲ್ಲ, ಏನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಂದುಬಿಟ್ಟಿದೆ. ಸ್ಟಿಲ್ ಆದರೂ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೆಲಸ, ಕಾಯಕವೇ ಕೈಲಾಸ ಅಂತ ಮಾಡಿಬಿಟ್ಟು ಆಮೇಲೆ ಶಿವನಿಗೆ ಬಿಟ್ಬಿಡ್ಬೇಕು. ನಾನು ಅದನ್ನು ಆಮೇಲೆ ತೊಗೊಳ್ಳೋದಲ್ಲ. ಹಾಗೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಕರ್ಮ ಮಾತ್ರ ನೀನು ಕರ್ಮಣ್ಯವಾದಿ ಕಲಿಸ್ತೆ ಮಾ ಫಲೇಶು ಕದಾಚನ, ಫಲ ನನಗೆ ಬಿಟ್ಬಿಡು, ಯೋಚನೆ ಮಾಡಿಬಿಡು ಅದ್ರ ಬಗ್ಗೆ ಅಂತ. ಸೊ ಬಿಟ್ಬಿಟ್ಟು ಅದನ್ನು, ಅದೇ ಕೃಷ್ಣ ಯಾರಪ್ಪ ಅಂದರೆ ನಮಗೆ ಕನ್ನಡಿಗರು, ಅವರು ಫಲ ಕೊಟ್ಟರೆ ಇದೆ, ಇಲ್ಲದಿದ್ದರೆ ಇಲ್ಲ ಅಷ್ಟೇ. ಸೊ ಅವ್ರನ್ನ ನಂಬ್ಕೊಂಡು ಮುಂದೆ ಹೋಗಿದ್ದೀವಿ. ಸೊ ಕನ್ನಡಿಗರು ಖಂಡಿತ ನಮ್ಮ ಕೈ ಹಿಡಿತಾರೆ ಅಂತ ಭರವಸೆ ನನಗಿದೆ. ಅಂದರೆ ಇವತ್ತಿನ ಸಿಚುವೇಷನಲ್ಲಿ ಐ ಥಿಂಕ್ ಕತೆ ಅನ್ನೋದು ಒಂದು ಬಿಗ್ಗೆಸ್ಟ್ ಹೀರೋ ಅಂತಲೇ ಹೇಳ್ಬೋದು. ಯಾಕಂದರೆ ಕಂಟೆಂಟು ಮೇಕಿಂಗ್ ಅಂತ ಏನು ಹೇಳ್ತೀವಿ, ಮೊದಲು ಇತ್ತು ಒಂದು ಚೂರು ಕಂಟೆಂಟ್ ಸಮೇತ ಒಂದಷ್ಟು ಮೇಕಿಂಗು ಪ್ಲಸ್ ಒಂದು ಫೈಟ್ಸು ಡ್ಯಾನ್ಸು ಇಲ್ಲ ಏನಾದರೂ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ. ಬಟ್ ಇವತ್ತು ಅದೆಲ್ಲ ಇತ್ಕೊಂಡು ಅಕಸ್ಮಾತ್ ಕತೆ ಇಲ್ಲ ಅಂದರೆ ಐ ಥಿಂಕ್ ಇಲ್ಲ ಜನ ಬರ್ತಾನೆ ಇಲ್ಲ ಸಿನಿಮಾಗೆ. ಐ ಥಿಂಕ್ ಮೌತ್ ಟು ಮೌತ್ ಪಬ್ಲಿಸಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವತ್ತು ನಾವು ಏನೇ ಪ್ರಮೋಷನ್ ಮಾಡ್ಬೋದು, ಬಟ್ ಒಂದು 5 ಜನ ಅಲ್ಲಿ ನೋಡ್ಕೊಂಡು ಬಂದು ಆಚೆ ಇನ್ನೊಂದು ಫ್ಯಾಮ್ಲಿಗೆ ಇಲ್ಲಪ್ಪ ಚೆನ್ನಾಗಿ ಮಾಡಿದಾರಪ್ಪ ಟಕೀಲ, ಒಂದು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಇದೆ, ಒಂದೇನೋ ಒಂದು ವಿಷಯ ಹೇಳೋಕ್ಕೆ ಹೋಗಿದ್ದಾರೆ ಅಂತ ಅಲ್ಲಿ ಬಂದರೆ ಅಲ್ಲಿಂದ ಒಂದು 50% ಆದರೂ ಬರ್ತಾರೆ. ಬಟ್ ಇಲ್ಲ ಅದು ಅಂದರೆ ಅಲ್ಲಿಗೆ ಇಟ್ ಕೀಪ್ಸ್ ಡ್ರಾಪಿಂಗ್. ನಾವೇನೇ ಪಬ್ಲಿಸಿಟಿ ಮಾಡಿದ್ರು. ಸೊ ಐ ಥಿಂಕ್ ದಟ್ ಈಸ್ ಒನ್ ಮೇಜರ್ ಇದು ಇಂಪ್ಯಾಕ್ಟ್ ಬೀಳ್ತಾ ಇರೋದು ಜನಕ್ಕೆ. ಐ ಥಿಂಕ್ ಒಂದು ಯಾಕಂದರೆ OTT ಪ್ಲ್ಯಾಟ್ಫಾರ್ಮೆಲ್ಲ ತುಂಬ ಹತ್ರದಲ್ಲಿ ಬಂದ್ಬಿಟ್ಟು, ಸೊ ಸುಮ್ಮನೆ ಮನೇಲಿ ಕೂತಾಗ ಒಂದು ಸ್ಯಾಟರ್ಡೇ ಸಂಡೇ ಬೇಜಾರುತ್ತೆ, ಸುಮ್ಮನೆ ಒಂದು ಸಿನಿಮಾ ನೋಡಿಕೊಂಡು ಇದು ಮಾಡ್ಕೊಂಬಿಡ್ಬೋದು. ಬಟ್ ಥಿಯೇಟ್ರ್ ಅನ್ನೋದು ಒಂದು ಅದು ಎಫೆಕ್ಟ್ ಇದೆ, ಅಲ್ಲಿ ಥಿಯೇಟ್ರಲ್ಲಿ ನೋಡೋದು, ಥಿಯೇಟ್ರಿಗೆ ಹೋಗೋದು, ಆ ಸಂಭ್ರಮ ಅದು ಬೇರೆಯೇ ಮೊದಲಿಂದಾನು. ಬಟ್ ಇವಾಗ ಕಾಸ್ಟ್ ಆಫ್ ಲಿವಿಂಗ್ ಮತ್ತೆ ಇವಾಗ ಸರ್ ಹೇಳಿದಂಗೆ ಒಂದು ಥಿಯೇಟ್ರಿಗೆ ಹೋದರೆ ಒಂದೇನಿಲ್ಲ ಅಂದರೂ ಒಂದು ಪಾಪ್ಕಾರ್ನು ಒಂದು ಫ್ಯಾಮಿಲಿ ಹೋದರೆ ಒಂದಷ್ಟು ದುಡ್ಡು ಖರ್ಚಾಗುತ್ತೆ. ಬಟ್ ಸಿನಿಮಾ ಚೆನ್ನಾಗಿದ್ದರೆ ಅದು 1:2 ಎಲ್ಲರಿಗೂ ಹೋಗುತ್ತೆ. ಬಟ್ ಚೆನ್ನಾಗಿಲ್ಲ ಅಂದರೆ ಒಂದ್ಸಲಿ ಆ ಟ್ರೆಂಡ್ ಅದು ಚೆನ್ನಾಗಿಲ್ಲ ಅಂತ ಅಷ್ಟು ಬಂದುಬಿಟ್ರೆ ಹೋಗೋರು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ನಮ್ಮ ಸಿನಿಮಾ ಇಲ್ಲ ಬೇರೆಯವ್ರ ಸಿನಿಮಾ ಮುಖಾಂತರ ಐ ಥಿಂಕ್ ದಟ್ ಹ್ಯಾಸ್ ಟು ಅಗೇನ್ ಸ್ಟಾರ್ಟ್ ವೇರ್ ಮೇಕಿಂಗ್ ಆ್ಯಂಡ್ ದ ಸ್ಟೋರಿ. ಐ ಥಿಂಕ್ ಕತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಐ ಥಿಂಕ್ ದ ಬಿಗ್ಗೆಸ್ಟ್ ಹೀರೋ ಇರುತ್ತೆ ಐ ಥಿಂಕ್ ಕತೆ. ಜನಕ್ಕೆ ಕತೆ ಅಂತ ಒಂದು ಇಷ್ಟ ಆಗ್ಬಿಟ್ರೆ 100% ಇಷ್ಟಪಡ್ತಾರೆ. ಅಲ್ಲ, ಇವಾಗ ಸರ್ ಹೇಳ್ದಾಗೆ ಬುಕ್ಸ್ ಕಮ್ಮಿ ಆಯಿತು, ನಾಟಕಗಳು ಕಮ್ಮಿ ಆಯಿತು, ಸಿನಿಮಾಗಳು ಕಮ್ಮಿ ಆಗಿ ವೆಬ್ ಸೀರೀಸ್ಗಳು ಬರ್ತಾ ಇದೆ. ಆಮೇಲೆ ಈ ಪ್ಲ್ಯಾಟ್ಫಾರ್ಮ್ಸ್ OTT ಪ್ಲ್ಯಾಟ್ಫಾರ್ಮ್ಸ್ ಜಾಸ್ತಿ ಆದಂಗೆ ಆಡಿಯನ್ಸು ಬರೀ ಒಂದೇ ಕನ್ನಡ ಲ್ಯಾಂಗ್ವೇಜ್ ಒಂದೇ ಅಲ್ಲ, ಎಷ್ಟೊಂದು ಭಾಷೆಗಳ ಸಿನಿಮಾನ ನೋಡ್ತಾ ಇದ್ದಾರೆ. ಸೊ ಆಡಿಯನ್ಸ್ ಲೆವೆಲ್ ಆಫ್ ಥಿಂಕಿಂಗು ಅದೇ ಥರಕ್ಕೆ ಹೋಗ್ಬಿಟ್ಟಿದೆ. ಮುಂಚೆ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಎಷ್ಟೋಸಲ್ಲಿ ನಮ್ಮ ಕನ್ನಡದಲ್ಲಿ ಕ್ಲಿಕ್ ಆಗಿದೆ, ಮೇಕಿಂಗ್ ವೈಸಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದೊಂದು ಆಸ್ಪೆಕ್ಟ್ಸಲ್ಲೂ ಸಿನಿಮಾಗಳು ಹಿಟ್ ಆಗಿರೋದಿದೆ. ಬಟ್ ಮುಂಚೆ ಎಲ್ಲನೂ ಪ್ರತಿಯೊಂದು ಸಿನಿಮಾನೂ ಹಿಟ್ಟೆ, ವೆದರ್ ಈ ಹೀರೋಗೆ ಅವ್ರ ಹೀರೋ ಫ್ಯಾನ್ಸ್ ಇತ್ತು, ಆ ಥರ ಒಂದು ಫ್ಯಾನ್ ಬೇಸ್ ಮೇಲೇನೂ ಸಿನಿಮಾಗಳು ಎಷ್ಟೋ ಕ್ಲಿಕ್ ಆಗಿದೆ. ಇವಾಗಿಂದ್ರಲ್ಲಿ ಕಂಟೆಂಟ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ಈ ಸ್ಟಾರ್ ಹೀರೋನೇ ಆಗಬೇಕು ಅಥವಾ ಯಾರೋ ಹೊಸಬ್ರು ಮಾಡಿರೋ ಸಿನಿಮಾಗಳು ನಮ್ಮಲ್ಲಿ ಎಷ್ಟೊಂದು ಹಿಟ್ ಆಗಿರೋ ಎಕ್ಸಾಂಪಲ್ಸ್ ಇದೆ. ಸೊ ಕಂಟೆಂಟ್ ಇಸ್ ದ ಮೇನ್ ಥಿಂಗ್. ಸೊ ಆಗಾದ್ಮೇಲೆ ಸಿನಿಮಾ ಥಿಯೇಟ್ರಿಗೆ ಜನ ಕಮ್ಮಿ ಬರೋದು, ಯಾಕಂದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಡೇ ಟು ಡೇ ಮಾರ್ನಿಂಗ್ ಟು ನೈಟ್ ಕೆಲಸ ಮಾಡ್ಕೊಂಡಿರ್ತಾರೆ, ರೆಸ್ಟ್ ಸಿಕ್ಕಿದ್ರೆ ಸಾಕು ಅಂತಾರೆ. ವೀಕೆಂಡ್ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಗೆ ಸಿನಿಮಾಗೆ ಹೋಗೋದು, ಈ ಥರ ಒಂದು ಥಿಯೇಟರ್ಗೆ ಕಮ್ಮಿ ಒಂದಾಗಿದೆ. ಬಟ್ OTT ಪ್ಲ್ಯಾಟ್ಫಾರ್ಮ್ ಬಂದಮೇಲೆ ಮೊಬೈಲಲ್ಲಿ ಎಲ್ಲೋ ಲಂಚ್ ಬ್ರೇಕಲ್ಲಿ ಅರ್ಧ ಸಿನಿಮಾ ನೋಡೋಣ, ಇನ್ನರ್ಧ ಸಿನಿಮಾ ನಾಳೆ ನೋಡೋಣ, ಈ ಒಂದು ಅಂದರೆ ಹ್ಯಾಬಿಟ್ಯಾಟ್ಸು ಜನದ್ದು ಚೇಂಜ್ ಆಗಿಬಿಟ್ಟಿದೆ. ಎಲ್ಲೋ ಇದು ಒಂದು ಎಲ್ಲದಕ್ಕೂ ಒಂದು ಸ್ಟಾಪ್ ಅನ್ನೋದಾಗುತ್ತೆ. ಸೊ ಮತ್ತೆ ಥಿಯೇಟರ್ಸ್ಗೆ ಎಲ್ಲ ಜನ ಬರ್ತಾರೆ ಅಂತ ಎವ್ರಿಬಡಿ ಆರ್ ಹೋಪಿಂಗ್. ಬಿಕಾಸ್ ಎಷ್ಟೋ ಸಿನಿಮಾ ನಾವು ಲಾಸ್ಟಲ್ಲೂ ನಮಗೆ ಎಷ್ಟೊಂದು ಹಿಟ್ ಆಗಿರೋದು ಬಂದಿದೆ, ಬಟ್ ಆ ಕಂಟಿನ್ಯೂಟಿ ಸಿಗ್ತಾ ಇಲ್ಲ ಅಷ್ಟೇ. ಸೊ ಅದು ಐ ಥಿಂಕ್ ಮುಂದೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಖಂಡಿತ. ಅಂದರೆ ಈ ಸಿನಿಮಾ ಅಂದರೆ ನೀವು ಹೇಳೋ ವಿಷಯಗಳೆಲ್ಲ ಕೇಳ್ತಾ ಇದ್ರೆ ತುಂಬ ಎಕ್ಸಾಕ್ಟ್. ಇವಾಗೆಲ್ಲ ಕತೆನೇ ಹೀರೋ. ಅದೇ ಧರ್ಮ ಅವ್ರು ಹೇಳ್ದಂಗೆ ಅದೇ ಕಂಟೆಂಟು, ಆ ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ 10 ಜನ ಬರಲಿ, ಅದಾದಮೇಲೆ ಮಾತಾಡ್ತಾರೆ, ಅದು ದೊಡ್ಡದು ಹಾಗೆ ಆಗುತ್ತೆ. ಸೊ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಟಕ್ಕೀಲ ಚಿತ್ರತಂಡದೊಂದಿಗಿನ ಒಂದು ಮಾತುಕತೆ. ಸಿನಿಮಾ ನಿಮ್ಮ ಎಲ್ಲರ ನೆಚ್ಚಿನ ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಮಿಸ್ ಮಾಡಿದ್ರೆ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಲಿ ಧರ್ಮ ಅವ್ರು ಹೇಳ್ದಂಗೆ. ಸೊ ಟಕ್ಕೀಲ ವಿಷಯ, ಇವತ್ತಿನ ವಿಷಯ, ನಿಮ್ಮ ವಿಷಯ, ನಮ್ಮ ವಿಷಯ. ಸೊ ಮಿಸ್ ಮಾಡಿದೆ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ನಮಸ್ಕಾರ.